ಸೊ ನಾವು ಸುದೀಪ್ ಅವರಂದ್ರೆ ಅವರ ಮೇಲೆ ಗೌರವ ಇರುತ್ತೆ ಅಥವಾ ಅವ್ರು ಮಾಡಿರುವಂಥ ಸಿನಿಮಾಗಳ ಮೇಲೆ ಪ್ರೀತಿ ಇರುತ್ತೆ. ಸರ್, ಇವಾಗ ಕಾಮೆಂಟ್ ಹಾಕೋರಿಗೆ ಅಥವಾ ಮಾತಾಡೋರಿಗೆ ಕಡಿಮೆನೇ ಇಲ್ಲ. ನಾನು ನಂಬರ್ 2 ಮಾಡಿಬಿಟ್ಟು ಹಾಕ್ತೀನಿ, ನನ್ನ ಇಷ್ಟ. ವರ್ಲ್ಡ್ಸ್ ನಂಬರ್ 1 ಡಾಗ್ ಬ್ರೀಡರ್ ಅಂತ ಗೂಗಲ್ ಹಾಕಿದ್ರೆ ಸತೀಶ್ ಕ್ಯಾಡ್ಬನ್ಸ್ ಅಂತ ಬರುತ್ತೆ. ಈ ಮೀಡಿಯಾಗಳು ನಾನು ಕೊಟ್ಟರೆ ನ್ಯೂಸ್ ಇದೆ, ಈ ಯೂಟ್ಯೂಬ್ ಚಾನಲ್ಸ್ ನನ್ನಿಂದಾನೇ ವ್ಯೂಸ್ ಇದೆ, ಈ ಪಾಪರಾಜಿಗಳು ದುಡ್ಡು ಬಿಸಾಕಿದ್ರೆ ನಾಯಿ ಥರ ನನ್ನ ಹಿಂದೆ ಬಂದು ಕಾಯ್ತಾರೆ, ವಿನಯ್ ಗೌಡ ಅವರು ನಾನು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಕಾಂಪ್ರಮೈಸಿಗೆ ಬಂದರು, ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಮಾತಾಡೋರು. ಇಂಥ ಚಿಲ್ಲರೆ ನನ್ನ ಮಕ್ಕಳು ಚಿಲ್ಲರೆಗಳು వేసుಕೊಂಡು ಸೌಂಡ್ ಮಾಡ್ಕೊಂಡು ಓಡಾಡ್ತಿದ್ರು. ಆ ನಿಯತ್ತು, ಆ ಗ್ರ್ಯಾಟಿಟ್ಯೂಡು, ಆ ನಾಯಿ ಸತೀಶನ್ಗೆ ಇಲ್ಲ. ಸರ್, ಇಂಥವ್ರು ನನಗೆ ಇಷ್ಟು ಜನ ಬರ್ತಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಕಳೆದ ಒಂದು ವಾರದಿಂದನೂ ಕೂಡ ಸ್ಯಾಂಡಲ್ವುಡ್ ಅಲ್ಲಿ ಆಗಿರ್ಬೋದು, ಅದರೊಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನಂತಂದ್ರೆ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ 2 ಕೊಂಬಿದೆಯಾ? ಅದರೊಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ನಂಬರ್ 1, ನನ್ನ ಹೆಸರನ್ನ ಸರ್ಚ್ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ನಾನೇ ನಂಬರ್ 1 ಆಗಿ ಬರ್ತೀನಿ ಅನ್ನುವಂತಹ ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ತಾ, ತಮಗೆ ಇಷ್ಟ ಬಂದಿರೋ ಹಾಗೆ ಸ್ಟಾರ್ ನಟರ ಹಾಡುಗಳನ್ನ ಹಾಕೊಳ್ತಾ, ಅದರೊಟ್ಟಿಗೆ ಪ್ರಶ್ನೆ ಮಾಡಿರುವಂಥವ್ರಿಗೆ ತಮಗೆ ಇಷ್ಟ ಬಂದಿರೋ ಹಾಗೆ ಆನ್ಸರನ್ನು ಮಾಡ್ತಾ ಇರುವಂತಹ ಡಾಗ್ ಸತೀಶ್ ಅವರ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಕಿಚ್ಚ ಸುದೀಪ್ ಅವರ ಹಾಡುಗಳನ್ನು ಹಾಕ್ಕೊಂಡು ವಾಶ್ರೂಮಲ್ಲಿ ಯೂರಿನನ್ನು ಪಾಸ್ ಮಾಡ್ತಾ ಇದ್ರು. ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅಭಿಮಾನದಿಂದ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಆ ರೀತಿ ಕೊಡ್ತೀನಿ, ಈ ರೀತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಗರಾಡ್ತಾ ಇದ್ರು. ಅದೆಲ್ಲದನ್ನ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿನಯ್ ಗೌಡ ಅವರು. ಮೊದಲನೇದಾಗಿ ನಮಸ್ತೆ ಬ್ರೋ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ತುಂಬ ಖುಷಿ ಆಯಿತು. ಇಲ್ಲಿ ಬಂದು ಏನಕ್ಕೆ ಮಾತಾಡ್ತಿದ್ದೀನಿ ಅಂದರೆ, ಆ ಮನುಷ್ಯನ ಬಗ್ಗೆ ಮಾತಾಡಬಾರ್ದು ಅಂದ್ಕೊಂಡಿದ್ದೆ. ಬಟ್ ನಿಮ್ಮದು ಒಂದು ಕೆಲವು ವೀಡಿಯೋಸ್ ನೋಡಿದೆ, ತುಂಬ ಓಪನ್ ಆಗಿ, ತುಂಬ ನೀಟಾಗಿ ಏನಿದೆಯೋ ಅದನ್ನು ಡೈರೆಕ್ಟಾಗಿ ಹೇಳಿದ್ದೀರಾ. ತುಂಬ ಖುಷಿ ಆಯ್ತು ಅದು. ಅದಕ್ಕೋಸ್ಕರ ನಾನು ಇವತ್ತು ಬಂದು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಕಮೆಂಟನ್ನು ನಾನು ಫೋನು ಕೂಡ ತೊಗೊಂಡಿದ್ದೆ ನಿಮ್ಮ ಹತ್ರ. ಕಮೆಂಟನ್ನು ಹಾಕ್ತೀರಾ ನೀವಾಗಿರ್ಬೋದು, ರಜತ್ ಅವರಾಗಿರ್ಬೋದು, ಧನರಾಜ್ ಅವರಾಗಿರ್ಬೋದು, ಅದನ್ನೂ ಕೂಡ ಬಕೆಟ್ ಹಿಡಿತಾರೆ ಅನ್ನುವಂಥ ಮಾತುಗಳು ಬರುತ್ತೆ. ಈವನ್ ನನಗೂ ಕೂಡ ಒಂದಷ್ಟು ಜನ ಕಮೆಂಟ್ಸ್ ಹಾಕಿದ್ದಾರೆ ಕೂಡ. ಸೊ ನಾವು ಸುದೀಪ್ ಅವರಂದರೆ ಅವರ ಮೇಲೆ ಗೌರವ ಇರುತ್ತೆ, ಅಥವಾ ಅವ್ರು ಮಾಡಿರುವಂಥ ಸಿನಿಮಾಗಳ ಮೇಲೆ ಪ್ರೀತಿ ಇರುತ್ತೆ, ಅಥವಾ ಅವ್ರು ಮಾಡುವಂಥ ಒಳ್ಳೊಳ್ಳೆ ಕೆಲಸದ ಮೇಲೆ ನಾವು ಫಾಲೋವರ್ಸ್ ಆಗಿರ್ತೀವಿ. ಅಭಿಮಾನದಿಂದ ಕೇಳೋದೇ ತಪ್ಪ ಅನ್ನುವಂಥದ್ದು. ಸರ್, ಇವಾಗ ಕಾಮೆಂಟ್ ಹಾಕೋರಿಗೆ ಅಥವಾ ಮಾತಾಡೋರಿಗೆ ಕಡಿಮೆನೇ ಇಲ್ಲ. ಎಲ್ಲ ಗಲ್ಲಿನಲ್ಲಿ ಎಲ್ಲಿ ಹೋದ್ರೂ ಸಿಗ್ತಾರೆ. ದಪ್ಪ ಇದ್ದರೆ ದಪ್ಪ ಇದೆಯಾ ಅಂತಾರೆ, ಬಾಡಿ ಶೇಮ್ ಮಾಡ್ತಾರೆ. ಸಣ್ಣ ಇದ್ದರೆ ಏನು ಈ ಸಣ್ಣಕ್ಕಿದೆಯಾ, ಏನು ತಿನ್ನಲ್ವಾ ಅಂತಾರೆ. ಕಪ್ಪಗಿದೆಯಾ ಅಂತಾರೆ, ಬೆಳ್ಳಗಿದೆಯಾ ಅಂತಾರೆ, ಲೇಜಿ ಅಂತಾರೆ. ಇಲ್ಲ ಬಾಡಿ ಚೆನ್ನಾಗಿ ಇಟ್ಕೊಂಡಿದ್ರೆ ಬಿಡು, ಪೌಡ್ರ್ ಹಾಕ್ಕೊಂಡು ಮೆಡಿಸಿನ್ ಹಾಕ್ಕೊಂಡು ಮಾಡ್ತಾನೆ ಅಂತಂತಾರೆ. ಯಾರ್ಯಾರಿಗೆ ಅಂತ ಬಾಯಿ ಮುಚ್ಚಿಸ್ತೀರಾ? ಯಾರಿಗಾದರೂ ಒಬ್ರನ್ನ ಸಪೋರ್ಟ್ ಮಾಡ್ತಿದ್ದೀವಿ, ನಾವು ಪ್ರೀತಿಸ್ತಾ ಇರೋವ್ರನ್ನ, ಅವ್ರಿಗೋಸ್ಕರ ನಾವು ನಿಂತಿದ್ದೀವಿ ಅಂದಾಗ ಬಕೆಟ್ ಅಂತಾರೆ. ಏನು ಮಾಡೋದಕ್ಕಾಗೋದಿಲ್ಲ. ಇದೇ ರೀತಿ ಒಬ್ಬ ಬಕೆಟ್ ಅಂತ ಹಾಕಿದ್ದ, ತುಂಬ ಒಳ್ಳೆ ಮೂಡ್ನಲ್ಲಿದ್ದಾಗ ಕೇಳಿದೆ ಅವನಿಗೆ. ಅವನು ಪ್ರೊಫೈಲ್ ಒಂದು ಓಪನ್ ಮಾಡಿಬಿಟ್ಟು ನೋಡಿದೆ. ಅವ್ರ ತಂದೆ ತಾಯಿ ಜೊತೆ ತುಂಬ ಪ್ರೀತಿ ವಿಶ್ವಾಸದಿಂದ ಒಂದು ಫೋಟೋ ಹಾಕಿದ್ದ. ಇದೇನಪ್ಪ ನಿಮ್ಮ ಅಪ್ಪ ಅಮ್ಮನಿಗೆ ಬಕೆಟ್ ಹಿಡಿತಿದ್ಯಾ ಈ ಫೋಟೋನಲ್ಲಿ ಅಂತ ಕೇಳಿದೆ. ಅವ್ರು ನಮ್ಮ ತಂದೆ ತಾಯಿ ಅಂತ ಆಗ್ತಾ. ಹಾಗಾದರೆ ನೀನು ತೋರಿಸ್ತಾ ಇರೋ ಪ್ರೀತಿ ಬಕೆಟಾ ಅಂತ ಕೇಳಿದೆ. ಅದು ಹೇಗೆ ಬಕೆಟ್ ಆಗತ್ತೆ ಅಂತಂದ. ಅದೇ ರೀತಿ ನಾವು ತೋರಿಸ್ತಾ ಇರೋ ಪ್ರೀತಿನೂ ನಿನಗೆ ಬಕೆಟ್ ಅನಿಸಿದ್ರೆ, ನಾನಿಲ್ಲಿ ನೋಡ್ತಾ ಇರೋ ಫೋಟೋನಲ್ಲಿ ನೀನು ಬಕೆಟ್ ಥರನೇ ಕಾಣಿಸ್ತಾ ಇದೆಯಾ. ಸೊ ನನಗೆ ನಿನಗೆ ಡಿಫ್ರೆನ್ಸ್ ಇಲ್ಲ. ಇನ್ನೂ ದೊಡ್ಡದಾಗಿ ಹಾಕು, ಇನ್ನೂ ಜೋರಾಗಿ ಹಾಕು, ಐ ವಿಲ್ ನಾಟ್ ಬಾದರ್ ಅಬೌಟ್ ಇಟ್ ಅಂದ್ಬಿಟ್ಟು ಹೇಳಿದೆ. ಇನ್ನೇನು ಎಕ್ಸ್ಪ್ಲೇನ್ ಮಾಡ್ತೀರಾ? ಇವರು ಡಾಗ್ ಸತೀಶನ್ನು ಬಕೆಟ್ ಇಟ್ಕೊಂಡು ಓಡಾಡ್ತಾರೆ ಅಂತ ಹೇಳ್ತಾರಲ್ಲ, ಏನು ಮಾಡ್ತಿದ್ದಾರೆ ಅವರು? ವಾಟ್ ಈಸ್ ಈ ಡೂಯಿಂಗ್? ನನ್ನಿಷ್ಟ. ನಾನು ನಂಬರ್ 2 ಮಾಡಿಬಿಟ್ಟು ಹಾಕ್ತೀನಿ, ನನ್ನಿಷ್ಟ. ಸರ್, ಅವ್ರಿಗೆ ಸ್ವಲ್ಪ ಎಜುಕೇಷನ್ ಕಡಿಮೆ ಇದೆ ಅನಿಸುತ್ತೆ. ಒಂದು ಇಡೀ ಬಿಲ್ಡಿಂಗ್ನಲ್ಲಿ CCTV ಅದು ಇದು ಹಾಕ್ತಾರೆ, ಕರೆಕ್ಟಾ? ಫಾರ್ ಸೆಕ್ಯೂರಿಟಿ ರೀಸನ್ಸ್. ಹೌದು. ವಾಶ್ರೂಮ್ಸ್ ಒಳಗೆ ಯಾಕೆ ಹಾಕೋದಿಲ್ಲ? ಬಿಕಾಸ್ ಇಟ್ ಈಸ್ ಅ ವೆರಿ ಪ್ರೈವೇಟ್ ಪ್ಲೇಸ್ ವೇರ್ ಸರ್ಟನ್ ಥಿಂಗ್ಸ್ ಆರ್ ಡನ್. ಅಲ್ಲಿ ಯೂರಿನೇಟ್ ಮಾಡ್ತಾ ಒಂದು ವಿಡಿಯೋ ಮಾಡಿ, ಅದಕ್ಕೆ ನಮ್ಮ ಕನ್ನಡಕ್ಕೆ ಕೊಡುಗೆ ಆಗಿರೋವಂಥ ಸುದೀಪ್ ಸರ್ ಇಷ್ಟು ವರ್ಷ 30 ವರ್ಷ ದುಡ್ದಿರೋ ಅಂಥವ್ರು ನಮ್ಮ ಕನ್ನಡಕ್ಕೆ.
ನಮ್ಮ ಸಿನಿಮಾಗಳನ್ನ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ತೊಗೊಂಡು ಹೋಗಿರೋವಂಥ ಒಬ್ಬರು ಮೇಲು ನಟರವರು. ಅವ್ರು ಹಾಡು ಹಾಕಿ ಇದನ್ನು ನಾನು ನ್ಯೂಸ್ ಆಗೋದಕ್ಕೆ ಮಾಡಿದೆ, ಪಬ್ಲಿಸಿಟಿ ತೊಗೊಳೋದಕ್ಕೆ ಮಾಡಿದೆ, ನಾನು ಏನು ಮಾಡಿದ್ರು ನ್ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟೆ ಮಾಡಿದೆ ಅಂತ ಇವ್ರೇನು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರಲ್ಲ, ಐ ಥಿಂಕ್ ಹಿ ನೀಡ್ಸ್ ಟು ಬಿ ಎಡ್ಯುಕೇಟೆಡ್ ಆನ್ ದಿಸ್. ಬಿಕಾಸ್ ಲಾ ಪ್ರಕಾರ ಇಟ್ ಈಸ್ ಡೈರೆಕ್ಟ್ ಕ್ರಿಮಿನಲ್ ಒಫೆನ್ಸ್ ಯೂಸಿಂಗ್ ಅ ಸಾಂಗ್ ಆಫ್ ಅ ಸೂಪರ್ ಸ್ಟಾರ್ ಆ್ಯಂಡ್ ಯೂರಿನೇಟ್ ಮಾಡ್ತಾ ಒಂದು ವಿಡಿಯೋ ಹಾಕೋದು ಸೋಷಿಯಲ್ ಮೀಡಿಯಾನಲ್ಲಿ, ಅದು ಮಿಲಿಯನ್ಸ್ ಗಟ್ಟಲೆ ಜನರ ವ್ಯೂನಲ್ಲಿ. ಇಟ್ ಈಸ್ ಅ ಕ್ರಿಮಿನಲ್ ಒಫೆನ್ಸ್. ಅವ್ರಿಗೆ ಗೂಗಲ್ ಬಗ್ಗೆ ತುಂಬ ಗೊತ್ತಿದೆ ಅವ್ರಿಗೆ. ಗೂಗಲ್ನಲ್ಲಿ ಯಾರು ಯಾವ ಲೆವೆಲ್ನಲ್ಲಿದ್ದಾರೆ, ಎಲ್ಲಿ ಯಾವ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಯಾವ ಡಾಗ್ ಬ್ರೀಡರ್ಸ್ ಇದ್ದಾರೆ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದೇ ಗೂಗಲ್ನಲ್ಲೂ ಈ ಥರ ಮಾಡಿದ್ರೆ ಯಾವ ಥರ ಕ್ರಿಮಿನಲ್ ಒಫೆನ್ಸ್ ಅನ್ನೋದಕ್ಕೂ ಒಂದು ಲೈನ್ಸ್ ಇದೆ, ಒಂದು ಲಾ ಅಂತ ಇದೆ. ಅದನ್ನು ಓದಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಐ ಥಿಂಕ್ ಈ ನೀಡ್ಸ್ ದಟ್ ಎಜುಕೇಷನ್. ಸೊ ನಮ್ಮ ಗೌರ್ಮೆಂಟ್ ಆಗಲಿ ಅಥವಾ ನಮ್ಮ ಪೊಲೀಸ್ ಲಾ ಎನ್ಫೋರ್ಸ್ಮೆಂಟ್ಸ್ ಏನಿದೆ ಅವ್ರು ಚೆನ್ನಾಗಿ ಓದಿದ್ದಾರೆ, ಇದೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು. ವೆಯ್ಟ್ ಮಾಡ್ತಿದ್ದಾರೆ. ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಟ್ಟರೆ ಇದ್ರ ಬಗ್ಗೆ ಆ್ಯಕ್ಷನ್ ಡೆಫಿನೆಟ್ಲಿ ತೊಗೊತಾರೆ. ಸರ್, ನಮ್ಮ ಲಾ ಅಷ್ಟು ಈಸಿ ಅಲ್ಲ ಸರ್. ನಾವು ತಪ್ಪು ಮಾಡಿ ಗೊತ್ತಿಲ್ದಿರೋ ತಪ್ಪು ಮಾಡಿರೋದಕ್ಕೆ ನಾವು ಜೈಲಿಗೆ ಹೋಗಿ ಬಂದ್ವಿ, ತಿದ್ಕೊಂಡ್ವಿ, ತಪ್ಪಾಯಿತು ಅಂತ ಒಪ್ಕೊಂಡ್ವಿ. ಬಟ್ ಅದನ್ನು ಇಷ್ಟು ಈಸಿಯಾಗಿ ತೊಗೊಂಡು ನಾನು ಫೇಮಸ್ ಆಗಬೇಕು ಅನ್ನೋದಕ್ಕೆ ಯಾರೋ ಒಬ್ರು ಸೂಪರ್ ಸ್ಟಾರ್ ಹೆಸರು ಹಾಕ್ಕೊಂಡು ಅವರ ಹಾಡು ಹಾಕ್ಕೊಂಡು ಯೂರಿನೇಟ್ ಮಾಡ್ತಾ ಅವಮಾನ ಮಾಡಿ ಅದನ್ನು ಕೇಳಿದವ್ರಿಗೆ ಕೇಸ್ ಹಾಕ್ತೀನಿ, FIR ಹಾಕ್ತೀನಿ ಅಂತ ಬೆದರಿಸಿ, ಆ ಲಾನಲ್ಲಿ ಇಟ್ ಈಸ್ ಮೆನ್ಷನ್ಡ್ ಈ ಥರ ಒಂದು ವಿಡಿಯೋ ಹಾಕಿ ಒಬ್ಬರನ್ನ ಇನ್ಸಲ್ಟ್ ಮಾಡಿದ್ರೆ, ಒಬ್ಬರು ನಟರನ್ನ ಇನ್ಸಲ್ಟ್ ಮಾಡಿದ್ರೆ, ಅದನ್ನು ಕೇಳಿ ಅಥವಾ ಅದ್ರ ಬಗ್ಗೆ ರಿವರ್ಟ್ ಆದರೆ ಯಾರಾದರೂ ಫ್ಯಾನು, ಆ ರಿವರ್ಟ್ ಆಗಿರೋದಕ್ಕೂ ಕಾರಣ ವಿಡಿಯೋ ಹಾಕ್ದವ್ರೆ. ಆ ಒಂದು ಜವಾಬ್ದಾರಿನೂ ಆ ವಿಡಿಯೋ ಹಾಕ್ದವ್ರ ಮೇಲೇ ಬರೋದು. ಇಟ್ ಈಸ್ ಅ ಕ್ರಿಮಿನಲ್ ಒಫೆನ್ಸ್ ಆನ್ ದ ಪರ್ಸನ್ ಹೂ ಹ್ಯಾಸ್ ಅಪ್ಲೋಡೆಡ್ ಅ ವಿಡಿಯೋ. ನೀವು ಗೂಗಲ್ ಮಾಡಿ ನೋಡ್ಬೋದು, ಅಥವಾ ನೋಡ್ತಾ ಇರೋ ಸತೀಶ್ ಅವರು ನಂಬರ್ 1 ಡಾಗ್ ಬ್ರೀಡರ್ ಅಂತಾರಲ್ಲ ವರ್ಲ್ಡ್ಗೆ, ಅವರೂ ಗೂಗಲ್ ಮಾಡಿ ನೋಡ್ಬೋದು. ಇಟ್ ಈಸ್ ಅ ಕ್ರಿಮಿನಲ್ ಒಫೆನ್ಸ್ ನಂಬರ್ 1. ಎರಡನೇದು, ಗೂಗಲ್ನಲ್ಲಿ ಹಾಕಿದ್ರೆ ಅವರು ಯಾವ ಇಂಡಿಯಾಗೆ ಬರ್ತಾರಾ, ಅರ್ಧ ಇಂಡಿಯಾಗೆ ಬರ್ತಾರಾ, ಕರ್ನಾಟಕಕ್ಕೆ ಬರ್ತಾರಾ ಅಂತ ಕೇಳ್ತಾರೆ. ಅವರು ಗೂಗಲ್ನಲ್ಲಿ ಹಾಕಿ ಅವ್ರ ಹೆಸರನ್ನ ಕೇಳಬೇಕಾಗಿಲ್ಲ ಸರ್, ಅವ್ರು ಯಾರು ಯಾವ ಲೆವೆಲ್ನಲ್ಲಿದ್ದಾರೆ ಅಂದ್ಬಿಟ್ಟು. ಗೂಗಲ್ ಸ್ಟಾರ್ಟ್ ಆಗಿದ್ದು ಇಂಡಿಯಾನಲ್ಲಿ 1998. ಗೂಗಲ್ ಬರೋದಕ್ಕೆ ಮುಂಚೆ 1997 ಇಂಡಸ್ಟ್ರಿನಲ್ಲಿ ಬಂದವರು ಸುದೀಪ್ ಸರ್. ಇನ್ನು ಗೂಗಲ್ಗೆ ಹೋಗ್ಬಿಟ್ಟು ಸುದೀಪ್ ಸರ್ ಏನು ಅಂದ್ಬಿಟ್ಟು ನಾವು ಕೇಳಿ ತಿಳ್ಕೊಬೇಕಾ? ಅದರ ಅವಶ್ಯಕತೆ ಇಲ್ವಲ್ಲ ಕನ್ನಡಿಗರಿಗೆ. ಸರ್, ನಮ್ಮ ತಂದೆ, ನಾನು, ನನ್ನ ಮಗ ಇಷ್ಟು ಜನ್ರೇಷನ್ಸು ಫ್ಯಾನ್ ಇದ್ವಿ ಸರ್, ಫ್ಯಾನ್ ಇದ್ದೀವಿ. ಇಷ್ಟು ಜನ್ರೇಷನ್ ಗೊತ್ತಿರೋ ಅಂಥ ಒಬ್ಬರು ಮೇಲ್ ನಟರವರು, ಅವ್ರ ಬಗ್ಗೆ ನಾವು ಗೂಗಲ್ನಲ್ಲಿ ಹಾಕಿ ತಿಳ್ಕೊಬೇಕಾ? ಸರಿ, ಇವರು ನಂಬರ್ 1 ವರ್ಲ್ಡ್ಸ್ ನಂಬರ್ 1 ಡಾಗ್ ಬ್ರೀಡರ್ ಅಂತ ಗೂಗಲ್ಗೆ ಹಾಕಿದ್ರೆ ಸತೀಶ್ ಕ್ಯಾಡ್ ಬಾಂಬ್ಸ್ ಅಂತ ಬರುತ್ತೆ ಅಂತ ಹೇಳಿದ್ರಲ್ವ? ಬರುತ್ತೆ, 100% ಬರುತ್ತೆ. ಬರೀ ಅಷ್ಟನ್ನು ನೋಡೋದಲ್ಲ, ಅದನ್ನು ಸ್ಕ್ರೋಲ್ ಮಾಡಿ ಕೆಳಗಡೆ ಹೋಗ್ತಾ ಗೂಗಲ್ ಅವರು ಒಂದು ಡಿಸ್ಕ್ರಿಮಿನೇಷನ್ ಆಗ್ತಾರೆ. ಇಟ್ ಈಸ್ ನಾಟ್ ಅ ಟೈಟಲ್ ಗಿವನ್ ಬೈ ಗೂಗಲ್ ಆರ್ ಎನಿಬಡಿ ಎಲ್ಸ್. ಇಟ್ ಈಸ್ ಅ ಸೆಲ್ಫ್ ಪ್ರೊಕ್ಲೇಮ್ಡ್ ಟೈಟಲ್ ಅಂತ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಸ್ವಯಂ ಘೋಷಿತ ಟೈಟಲ್ ಅದು. ನಾನೊಂದು 10 ಕಡೆ 10 ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ನಾನು ನಂಬರ್ 1, ನಾನು ನಂಬರ್ 1, ನಾನು ಇಂಟರ್ನ್ಯಾಷನಲ್ಲು, ನಾನು ಹಂಗೆ ಅಂತ ನಾನು ಹೇಳ್ಕೊತಿದ್ರೆ ಗೂಗಲ್ಲು ಆ ಪರ್ಟಿಕ್ಯುಲರ್ ವರ್ಡ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಅಲ್ಲಿ ಪೋಸ್ಟ್ ಮಾಡತ್ತೆ. ಆಯಿತಾ? ನಂಬರ್ 1 ಡಾಗ್ ಬ್ರೀಡರ್ ಅಂತ ಈ ಅಪ್ಪ ಹೇಳ್ಕೊಂಡು ಸೆಲ್ಫ್ ಪ್ರೊಕ್ಲೇಮ್ ಮಾಡ್ಕೊಂಡಿರೋ ಅಂಥ ಟೈಟಲ್ ಅದು. ನಾಯಿಗಳ ಹೆಸರೇ ನೆಟ್ಟಿಗೆ ಗೊತ್ತಿಲ್ಲ ಅಪ್ಪನಿಗೆ. ರಜತ್ ಅವ್ರ ಇಂಟರ್ವ್ಯೂನಲ್ಲೇ ನೋಡ್ತಾ ಇದ್ದೀನಿ, ಒಂದು 4-5 ನಾಯ್ದು ಹೆಸರು ಕೇಳಿದ್ರೆ ನಾಯಿಗಳ ಹೆಸರೇ ಗೊತ್ತಿಲ್ಲ, ಇನ್ನೇನು ಬ್ರೀಡಿಂಗ್ ಮಾಡ್ತಾರೆ ಅವರು. ಇನ್ಫ್ಯಾಕ್ಟ್ ಈ ಥರ ಎಲ್ಲ ಯುನೋ ಜಸ್ಟ್ ಫಾರ್ ದ ಸೇಕ್ ಆಫ್ ಪಬ್ಲಿಸಿಟಿ ಈ ಥರ ನಂಬರ್ 1 ಡಾಗ್ ಬ್ರೀಡರು, ನಾನು ನಂಬರ್ 1 ಡಾಗ್ ಇದರಲ್ಲಿ, ನನಗೆ ಡಾಗ್ಸ್ ಬಗ್ಗೆ ಗೊತ್ತಿರೋ ಅಷ್ಟು ನಾಲೆಜು ಇನ್ಯಾರಿಗೂ ಗೊತ್ತಿಲ್ಲ ಅಂತ ಸೆಲ್ಫ್ ಪ್ರೊಕ್ಲೇಮ್ಡ್ ಸ್ವಯಂ ಘೋಷಿತ ಈ ಥರ ಕಳ್ಳರನ್ನ
ಆ್ಯಕ್ಚುಲಿ ಯಾವುದಕ್ಕೋ ಪ್ರೆಸಿಡೆಂಟ್ ಏನೋ ಆಗಿದ್ದಾರೆ, ಇಂಡಿಯನ್ ಡಾಗ್ ಅಸೋಸಿಯೇಷನೋ ಏನೋ. ಐ ಆಮ್ ಸಾರಿ ಇಫ್ ಐ ಆಮ್ ರಾಂಗ್. ಅಲ್ಲಿಂದ ಬ್ಯಾನ್ ಮಾಡಬೇಕು, ಒದ್ದೋಡಿಸ್ಬೇಕು ಫಸ್ಟು. ಡಾಗ್ ಅಸೋಸಿಯೇಷನ್ನವರು ಯಾರು ಇವ್ರನ್ನ ಎಂಟರ್ಟೈನ್ ಮಾಡಬಾರ್ದು. ಆ್ಯಂಡ್ ಇವರು ಪಬ್ಲಿಕ್ಕಲ್ಲಿ ಒಪ್ಕೊಂಡಿದ್ದಾರೆ, ನಾನು ಹೇಳಿದ್ದೆ ರೇಟು, ನಾನು ಇವಾಗ ಹೇಳ್ತೀನಿ 10 ಕೋಟಿ ನಾಯಿ ಅಂದ್ಬಿಟ್ಟು, ಅದು 10 ಕೋಟಿ ನಾಯಿ ಅಂದರೆ ಏನು? ಬೇರೆಯವರೆಲ್ಲ ಏನು ಸಿಗಳ? ನಾನು ನಿಜವಾಗ್ಲೂ ಬಾಯಿ ಬಿಟ್ಟು ಹೇಳಬೇಕು ಅಂದರೆ ಕೆಟ್ಟ ಕೆಟ್ಟ ಪದಗಳು ಬರುತ್ತೆ. ಡು ಯು ಥಿಂಕ್ ವಿ ಆರ್ ಈಡಿಯಟ್ಸ್? 10 ಕೋಟಿ ನಾಯಿ, 20 ಕೋಟಿ ನಾಯಿ. ನಾನು ತೊಗೊಂಬಂದ್ಬಿಟ್ಟು ಯಾವುದೋ ನಾಯಿನ ಹೇಳ್ತೀನಿ, ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಕೊಹಿನೂರ್ ಡೈಮಂಡ್ ಅಷ್ಟು ಬೆಲೆ ಇದಕ್ಕೆ, ಅದನ್ನು ಎಕ್ಸ್ಚೇಂಜ್ನಲ್ಲೇ ಈ ನಾಯಿನ ಕೊಡೋದು ಅಂದ್ಬಿಟ್ಟು ನಂಬಿಡ್ತಾರ ಜನರು? ಐ ಥಿಂಕ್ ಹೀಸ್ ಗಾಟ್ ಸಮ್ ಪ್ರಾಬ್ಲಮ್. ಹಿ ನೀಡ್ಸ್ ಟ್ರೀಟ್ಮೆಂಟ್. ಆ ಅಪ್ಪನ್ನ ಕರ್ಕೊಂಡೋಗಿ ಒಂದು ಒಳ್ಳೆ ಹಾಸ್ಪಿಟ್ಲ್ನಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಮಾನಸಿಕವಾಗಿ ಬೇರೆಯವ್ರೂ ಚೆನ್ನಾಗಿರ್ತಾರೆ. ಆ ಥರ ವೀಡಿಯೋಸ್ ನೋಡಿ ನೋಡಿ ಕರಪ್ಟ್ ಆಗ್ತಾರಲ್ಲ, ಅಥವಾ ಈ ಬಕೆಟು ಅದು ಇದು ಅಂತ ಕಾಮೆಂಟ್ಸ್ ಆಗ್ತಾರಲ್ಲ, ಅವ್ರಿಗೆಲ್ಲ ಸರೋಗುತ್ತೆ. ಇಟ್ ಈಸ್ ರಿಕ್ವೈರ್ಡ್. ಸರ್, ಆ ವಿಡಿಯೋ CM ಬಂದ್ರೂ ನಾನು ಡಿಲೀಟ್ ಮಾಡಲ್ಲ ಅಂತ ಒಂದು ನ್ಯಾಷನಲ್ ಟೆಲಿವಿಷನ್ನಲ್ಲಿ ಒಬ್ಬರು ಲೇಡಿ ಮುಂದೆ ಕೂತ್ಕೊಂಡು ಹೇಳ್ತಾರೆ. ಈಸ್ ಇಟ್ ಡೈರೆಕ್ಟ್ಲಿ ಚಾಲೆಂಜಿಂಗ್ ದ CM? CM ಚಾಲೆಂಜ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅಗೇನ್ ಅ ಕ್ರಿಮಿನಲ್ ಒಫೆನ್ಸ್. ಅದೇ ಗೂಗಲ್ಲು ಇವ್ರನ್ನ ನಂಬರ್ 1 ಡಾಗ್ ಬ್ರೀಡರ್ ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ಗೂಗಲ್ ಹೇಳುತ್ತೆ, ಇಫ್ ಯು ಸ್ಟೇಟ್ ಅ ಸ್ಟೇಟ್ಮೆಂಟ್ ಲೈಕ್ ದಿಸ್ ಡೈರೆಕ್ಟ್ಲಿ ಟು ದ CM ಆಫ್ ಅ ಸ್ಟೇಟ್, ಇಟ್ ಈಸ್ ಕ್ರಿಮಿನಲ್ ಒಫೆನ್ಸ್. ಹೌ ಆರ್ ಪೀಪಲ್ ಅಕ್ಸೆಪ್ಟಿಂಗ್ ದಿಸ್? ಜನರು ಹೇಗೆ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ? ದಿಸ್ ಇಸ್ ಅಟರ್ ಬುಲ್ಶಿಟ್ ಸರ್. ಇವ್ರು ಮಾಡ್ತಿರೋದೆಲ್ಲ ಬರೀ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದಕ್ಕೆ, ಬೇರೆಯವ್ರ ಹೆಸರುಗಳನ್ನ ಯೂಸ್ ಮಾಡಿಕೊಂಡು ಇವ್ರು ಬೆಳೆಯೋದಕ್ಕೆ. ಇನ್ನು ಹೇಳ್ತಾನೆ, ನಾನು 15-17 ದಿನ ಇದ್ದೆ ಬಿಗ್ ಬಾಸ್ನಲ್ಲಿ, ಇವ್ರಿಗಿಂತ ಡಬ್ಬಲ್ ಹೆಸರು ಮಾಡಿದ್ದೀನಿ ಅಂತ ಇವ್ರಿಗೆ ಹೊಟ್ಟೆ ಕಿಚ್ಚು, ಅದಕ್ಕೆ ನನ್ನನ್ನು ಕೆಳಗಾಕಿ ತುಳಿಯೋದಕ್ಕೆ ಇವ್ರು ಮಾತಾಡ್ತಾ ಇದ್ದಾರೆ ಅಂತ. ನನಗೆ ಡು ಐ ನೀಡ್ ಅನ್ ಇಂಟ್ರೊಡಕ್ಷನ್? ಇವನಿಂದ ನನಗೆ ಫೇಮಸ್, ನಾನು ಫೇಮ್ ತೊಗೊಳ್ಬೇಕಾ? ಇವನನ್ನು ಕೆಳಗಾಕ್ಬಿಟ್ಟು. ಯಾರು ಸರ್ ಇವನು? ಸೀಸನ್ 12 ಬಿಗ್ ಬಾಸ್ಗೆ ಬಂದಿರಲಿಲ್ಲ ಅಂದರೆ ಈ ನಾಯಿ ಸತೀಶ್ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. 100%. ಇವಾಗ ನೀವೇನು ಹೇಳಿದ್ರಲ್ಲ, ಒಂದು ಬಿಗ್ ಬಾಸ್ ಬಂದ ಮೇಲೆನೆ ಡಾಗ್ ಸತೀಶ್ ಯಾರು ಅಂತ ಹೇಳ್ಬಿಟ್ಟು ಕರ್ನಾಟಕ ಜನತೆಗೆ ಗೊತ್ತಾಗಿತ್ತು ಒಂದು ವಿಚಾರ. ಆಮೇಲೆ ನೀವು ಆಗಲೇ ಇನ್ನೊಂದು ವಿಚಾರ ಹೇಳಿದ್ರಿ, ಸ್ವಯಂ ಘೋಷಿತ ಡಾಗ್ ಬ್ರೀಡರ್ ಅಂತ ಹೇಳ್ಬಿಟ್ಟು. ಅದನ್ನು ನಾವುಗಳು ಕೂಡ ಹೇಳ್ಬೋದು ಅಂತ ಹೇಳ್ಬಿಟ್ಟು ನಾನೇನು ವಿಡಿಯೋ ಮಾಡಿದೆ, ಆ ಕಮೆಂಟ್ಸಲ್ಲೇ ಹಾಕಿದ್ದಾರೆ ಜನ. ಕರೆಕ್ಟ್, ವೆರಿ ಟ್ರೂ ಸರ್. ಸಿ, ನೀವು ಪ್ರತಿಯೊಬ್ಬರು ನಿಮ್ಮ ಥರ ಜರ್ನಲಿಸ್ಟ್ಗಳು ಯಾರಿದ್ದಾರೆ, ಇಂಥ ಫೇಕ್ ಸೆಲೆಬ್ರಿಟೀಸ್ನ, ಸೆಲ್ಫ್ ಪ್ರೊಕ್ಲೇಮ್ಡ್ ಸೆಲೆಬ್ರಿಟೀಸ್ನ ಯು ಶುಡ್ ನಾಟ್ ಎಂಟರ್ಟೈನ್. ಸರ್, ಮೊನ್ನೆ ಹುಡುಗನಿಗೆ ಫೋನ್ ಮಾಡಿದ್ದೆ, ಅವನು ಇವತ್ತು ಬರಬೇಕಾಗಿತ್ತು. ಅವ್ರ PR ಹೀಸ್ ಕ್ವಿಟ್ ದ ಜಾಬ್. ಹಿ ಸೆಡ್ ಅವ್ರ PR ಮಾಡೋದಿಲ್ಲ ಇನ್ಮೇಲೆ ಅಂದ್ಬಿಟ್ಟು. ಏನಕ್ಕೆ ಅಂತ ಆ ಹುಡುಗನ ಬಾಯಿನಲ್ಲೇ ಕೇಳಿಸ್ತೀನಿ ನಾನು ನೆಕ್ಸ್ಟ್ ಟೈಮ್, ಅಥವಾ ಒಂದು ಕಾಲ್ ತೊಗೊಂಡು. ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾನಂತೆ ಇವನು. ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾನೆ, ನಾನು ಸಿಗರೇಟ್ ಸೇದಲ್ಲ, ನಾನು ಕುಡಿಯಲ್ಲ ಅಂತ ಹೇಳ್ತಾನೆ. ಕುಡ್ಕೊಂಡು ಮಾತಾಡಿರೋ ಮಾತು ಏನು ಹೇಳಿದ್ದಾನೆ, ಈ ಮೀಡಿಯಾಗಳು ನಾನು ಕೊಟ್ರೇ ನ್ಯೂಸ್ ಅವ್ರಿಗೆ, ಈ ಯೂಟ್ಯೂಬ್ ಚಾನಲ್ಸು ನನ್ನಿಂದಾನೇ ವ್ಯೂಸ್ ಅವ್ರಿಗೆ, ಈ ಪಾಪರಾಜಿಗಳು ದುಡ್ಡು ಬಿಸಾಕಿದ್ರೆ ನಾಯಿ ಥರ ನನ್ನ ಹಿಂದೆ ಬಂದು ಕಾಯ್ತಾರೆ. ನಾನು ಎಲ್ಲಿ ಹೋಗ್ತೀನೋ, ನನ್ನ ಎಂಟ್ರಿಯಿಂದ ಹಿಡಿದು ಎಕ್ಸಿಟ್ವರೆಗೂ 500 ರೂಪಾಯಿ ಸಾಕು ಒಬ್ಬೊಬ್ಬರಿಗೆ, ಬಿಸಾಕಿದ್ರೆ ಬಂದು ಮಾಡ್ಕೊಂಡು ಹೋಗ್ತಾರೆ. ವಾಟ್ ಈಸ್ ಈ ಟ್ರೈಂಗ್ ಟು ಸೇ? ಏನು ಮಾತಾಡ್ತಿದ್ದಾನೆ ಅವನು? ಸುಮ್ಮನಿರೋವಂಥವ್ರನ್ನ ರೊಚ್ಚಿಗೆ ಎಬ್ಬಿಸ್ತಿದ್ದಾರೆ. ರೊಚ್ಚಿಗೆ ಎಬ್ಬಿಸೋದಿರಲಿ ಸರ್, ಮೀಡಿಯಾ ಏನೂ ಇಲ್ವಾ? ಲೆಕ್ಕ ಇಲ್ವಾ? ಒಬ್ಬ ಯೂಟ್ಯೂಬರ್ಗೆ 100 ಜನ ಫಾಲೋವರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಬರೀ 100 ಜನ ಫಾಲೋವರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. 100 ಜನನ ಈ ರೂಮ್ನಲ್ಲಿ ನಿಲ್ಲಿಸಿ ಸರ್, ಎಷ್ಟು ಜನ ಆಯಿತು? ಎಷ್ಟಾಯಿತು? ಸೊ ಯೂಟ್ಯೂಬರ್ಸೂ ಒಂದು 0ಇಂದನೇ ಸ್ಟಾರ್ಟ್ ಮಾಡಿರ್ತಾರೆ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ. ಪಾಪ್ರಾಸಿ ಪೇಜ್ಗಳು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗುತ್ತೆ ಅಂದರೆ ಸುಮ್ಮನೆ ಅಲ್ಲ. ಮೀಡಿಯಾ, ಯೂಟ್ಯೂಬ್ ಚಾನಲ್ಸ್, ಪಾಪ್ರಾಸಿ, ಇನ್ಸ್ಟಾಗ್ರಾಮ್ ಚಾನಲ್ಸ್, ದೇ ಆರ್ ದ ಒನ್ ಹೂ ಮೇಕ್ ಅಸ್, ದೇ ಆರ್ ದ ಒನ್ ಹೂ ಬ್ರೇಕ್ ಅಸ್. ಆ ನಿಯತ್ತು, ಆ ಗ್ರ್ಯಾಟಿಟ್ಯೂಡು ಆ ನಾಯಿ ಸತೀಶನ್ಗೆ ಇಲ್ಲ.
ಈ ರೀತಿ ಮಾತಾಡುವಂಥ ನನ್ನ ಮಗನ್ನ ಮೀಡಿಯಾಯಿಂದ, ಚಾನೆಲ್ಗಳಿಂದ, ಪಾಪ್ರಾಜಿಯಿಂದ ಬ್ಯಾನ್ ಮಾಡಬೇಕು. ಎಲ್ಲೋ ಅವನ್ನ ತೋರಿಸ್ಬಾರ್ದು. ಅವಾಗ ಹಿ ವಿಲ್ ನೋ ವಾಟ್ ಇಸ್ ಹಿಸ್ ಯುನೋ ಅವನ ಯೋಗ್ಯತೆ ಏನು ಅಂದ್ಬಿಟ್ಟು ಅವ್ನಿಗೆ ಗೊತ್ತಾಗತ್ತೆ. 17 ದಿನ ಬಿಗ್ ಬಾಸ್ನಲ್ಲಿ ಇದು ಬಂದು ಎಷ್ಟು ಮಾತಾಡ್ತಾವನು ಸರ್ ಅವನು, ಎಷ್ಟು ಮಾತಾಡ್ತಾ ಇದ್ದಾನೆ ಅವನು. ರಜತ್ಗಿಂತ ಡಬಲ್ ಹೆಸರು ಮಾಡಿದ್ದಾನಂತೆ, ನನಗಿಂತ ಜಾಸ್ತಿ ಹೆಸರು ಮಾಡಿದ್ದಾನಂತೆ. ಒಳ್ಳೇದಾಗಲಿ, ಜಾಸ್ತಿ ಹೆಸರು ಮಾಡಲಿ. ನಮ್ಮ ಹೆಸರುಗಳು ಯೂಸ್ ಮಾಡ್ಕೊತಾ ಇದ್ದಾನೆ. ನಮ್ಮನ್ನು ಬಿಡಿ, ಸುದೀಪ್ ಸರ್ ಅವ್ರ ಹೆಸರನ್ನ ಯೂಸ್ ಮಾಡ್ಕೊತಾವನೆ. ನಂಗೊಂದು ಡೌಟ್ ಇದೆ. ಈಗ ನಿಮ್ಗಿಂತ ಜಾಸ್ತಿ ಹೆಸರು ಮಾಡಿದ್ದಾರೆ ಅಂತಂದ್ರೆ ನಿಮ್ಗಿಂತ ಮುಂಚೆನೆ ಬಿಗ್ ಬಾಸ್ಗೂ ಹೋಗ್ಬೋದಿತ್ತಲ್ಲ. ಈಗ ನೀವು ಸೀಸನ್ 10 ಅಲ್ಲಿ ನೀವು ಹೋದ್ರಿ, 11 ಅಲ್ಲಿ ರಜತ್ ಅವ್ರು ಹೋದ್ರು, ಸೊ 12ಗೆ ಅವ್ರು ಹೋದ್ರು. ಸೊ ಯಾಕೆ ಮತ್ತೆ ಹೆಸರುವಾಸಿ ಆಗಿದ್ರೆ ನಿಮ್ಗಿಂತ ಮುಂಚೆನೆ ಅವ್ರಿಗೆ ಆಪರ್ಚುನಿಟಿ ಬರಬೇಕಿತ್ತು. ನಿಮ್ಗಿಂತ ಮುಂಚೆನೆ ಕರ್ನಾಟಕ ಜನತೆಗೆ ಬಿಗ್ ಬಾಸ್ ಅನ್ನುವಂತಹ ಪ್ಲಾಟ್ಫಾರ್ಮ್ ಮೂಲಕ ಅವ್ರನ್ನ ಪರಿಚಯ ಮಾಡ್ಕೊಡ್ಬೋದಿತ್ತಲ್ಲ. ಸರ್, ಒಬ್ಬ ಕಷ್ಟಪಟ್ಟು ಆಡಿ ಗೆದ್ದಿರೋನ ಬಗ್ಗೆನೇ ಅಷ್ಟು ಚೀಪಾಗಿ ಮಾತಾಡೋನು. ಅವ್ರಿಗೆ ಸಪೋರ್ಟ್ ಮಾಡಿರೋವಂಥ ಜನತೆಗೇನೆ ಕೆಟ್ಟದಾಗಿ ಮಾತಾಡೋನು. ಸ್ಲಮ್ ಅಂತ ಕರೆದಿರುವಂಥದ್ದು. ಆ ಸ್ಲಮ್ ವಿಷಯಕ್ಕೂ ಬರ್ತೀನಿ. ಕೆಟ್ಟದಾಗಿ ಮಾತಾಡೋನು. ಅವ್ನು ಗೆದ್ದುಬಿಟ್ರೆ ಕಾಲು ಕೆಳಗೆ ನುಸಿತೀನಿ ಅಂದವನು. ನೆಕ್ಸ್ಟ್ ಕೇಳಿದ್ರೆ ಕುಡ್ದಿದ್ದೆ, ಮಾತಾಡ್ದೆ, ಮಾಡಲ್ಲ ಏನಿವಾಗ, ನನ್ನಿಷ್ಟ ಅನ್ನೋನು. ಇನ್ನೊಂದು ಚಾನಲ್ನಲ್ಲಿ ನಾನು ಕುಡಿಯೋದೇ ಇಲ್ಲ ಅನ್ನೋನು. ನಾನು ಕೈ ಹಾಕಿ ಟಾಯ್ಲೆಟ್ ತೊಳಿತೀನಿ, ಅದಕ್ಕೆ ನನ್ನ ಕರ್ಕೊಂಡೋಗಿ ಒಬ್ರು ಸನ್ಮಾನ ಮಾಡಿದ್ರು ಅಂತ ಹೇಳೋವನು. ಯಾರು ಸರ್ ಇವನು? ಹೂಸ್ ಈ ಲೈಕ್ ಏನಾಗ್ತಿದೆ ಈ ಥರ? ಇವನನ್ನ ಒಬ್ಬನ್ನ ಈ ಥರ ಬೆಳೆಯೋದಕ್ಕೆ ಬಿಟ್ಟರೆ ಪ್ರತಿಯೊಬ್ಬರು ಹೊಲಸೆ ಸರ್ ಮಾಡೋದು. ಇನ್ನು ಇಂಟರ್ನೆಟ್ನಲ್ಲಿ ಈಗಲೇ ಇಂಟರ್ನೆಟ್ನ ತಡೆಯೋದಕ್ಕಾಗ್ತಿಲ್ಲ. 100% ತಡೆಯೋದಕ್ಕೆ ಆಗ್ತಿಲ್ಲ. ನಿಮಗೆ ಅಷ್ಟು ಕಾಮೆಂಟ್ಗಳು, ಅಷ್ಟಿದು ಸರ್. ಒಂದಷ್ಟು ಕಂಪ್ಲೇಂಟ್ ಕೊಟ್ಟಿಟ್ಟಿದ್ದೀವಿ ಸೈಬರ್ ಕ್ರೈಮ್ನಲ್ಲಿ. ಒಬ್ಬೊಬ್ಬರನ್ನೇ ತೆಗಿತಾ ಇದ್ದಾರೆ. ಅವ್ರ ತಂದೆ ತಾಯಿ ಬಂದು ಕೇಳ್ಕೊತಾರೆ, ದಯವಿಟ್ಟು ಚಿಕ್ಕ ಹುಡುಗ ಏನೋ ಗೊತ್ತಿಲ್ದಿರೋ ತಪ್ಪು ಮಾಡಿದ್ದಾನೆ, ಕಂಪ್ಲೇಂಟ್ ಕೊಡಬೇಡಿ, ಬಿಟ್ಬಿಡು, ಇನ್ನೊಂದ್ಸಲಿ ಮಾಡಬೇಡಪ್ಪ, ಹೇಳ್ತಾ ಇದ್ದೀನಿ, ಲಾಸ್ಟ್ ವಾರ್ನಿಂಗ್, ಬಿಟ್ಟು. ಏನಿಲ್ಲ ಅಂತಂದ್ರೂ ಒಂದು 17-18 ಜನನ ಬಿಟ್ಟು ಕಳಿಸಿದ್ವಿ. ಈ ಥರ ಕಾಮೆಂಟ್ ಹಾಕೋರು ಬೆಂಗಳೂರಿನಲ್ಲಿ ಅಲ್ಲ, ಬೆಂಗಳೂರಿಂದ ಹೊರಗಡೆ ಒಂದು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ. ಸರ್, ಅವ್ರನ್ನ ಕರ್ಕೊಂಬಂದು ಜೈಲಿಗೆ ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ. ಅವ್ರ ಲೈಫ್ ಹಾಳಾಗೋಗ್ಬಿಡುತ್ತೆ. ಕರೆದು ವಾರ್ನ್ ಮಾಡಿ ಕಳಿಸ್ತಾ ಇದ್ದೀವಿ ಸ್ಟೇಷನ್ನಲ್ಲಿ ಲೀಗಲ್ ಆಗಿ. ಇವನಿಷ್ಟು ಓಪನ್ ಆಗಿ ಆನ್ ಅ ಸೋಷಿಯಲ್ ಮೀಡಿಯಾ ವೇರ್ ಮಿಲಿಯನ್ಸ್ ಆಫ್ ಪೀಪಲ್ ಆರ್ ವಾಚಿಂಗ್. ಯಂಗ್ ಜನ್ರೇಷನ್ ನೋಡ್ತಾ ಇದ್ದಾರೆ ಸರ್. ಮುಂದಕ್ಕೆ ಬೆಳೀತಾ ಇರೋವಂಥ ನನ್ನ ಮಗನಂಥ ಜನ್ರೇಷನ್ ನೋಡ್ತಾ ಇದ್ದಾರೆ. ಸುಸ್ಸು ಮಾಡಿದ್ರೆ ನ್ಯೂಸ್ ಆಗತ್ತೆ ಅನ್ನೋದು ಆ ಥರ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಇಟ್ ಈಸ್ ನಾಟ್ ರೈಟ್. ಇಟ್ ಈಸ್ ಡಿಸ್ಟರ್ಬಿಂಗ್ ಟು ದ ಜನ್ರೇಷನ್, ಡಿಸ್ಟರ್ಬಿಂಗ್ ಟು ದ ಪೀಪಲ್ ಆರ್ ವಾಚಿಂಗ್. ಅಂದರೆ ನೋಡೋವ್ರಿಗೆ ತುಂಬ ಅಸಹ್ಯವಾಗಿರುತ್ತೆ, ಅಸಭ್ಯವಾಗಿರುತ್ತೆ ಅನ್ನೋದು ಆ ಮಕ್ಕಳಿಗೆ ಗೊತ್ತಿಲ್ಲ. ಇವನು ಮಾಡ್ತಾವನೆ, ಫೇಮಸ್ ಆಗ್ತಾ ಇದ್ದಾನೆ. ನಾಳೆ ನಾನು ಇನ್ನೊಂದು ಮಾಡ್ಬಿಟ್ಟು ಫೇಮಸ್ ಆಗೋಣ, ಮತ್ತೊಂದು ಮಾಡ್ಬಿಟ್ಟು ಫೇಮಸ್ ಆಗೋಣ. ಈಗಲೇ ಕ್ರೈಮು ಯಾವ ರೇಟಿಗೆ ಹೋಗ್ತಿದೆ ಸರ್. ಚಿಕ್ಕ ಮಕ್ಕಳು ಏನು ಅಂತ ಗೊತ್ತಿಲ್ದಿರೋರೇ ಕ್ರೈಮ್ಗಳು ಮಾಡ್ತಾವ್ರೆ. ಅವ್ರಿಗೆ ಅದು ಕ್ರೈಮು ಅಂತಲೂ ಗೊತ್ತಿಲ್ಲ. ಇವನು ಮಾಡ್ತಿರೋ ಕೆಲಸಗಳನ್ನ ಇಂಟರ್ನೆಟ್ನಲ್ಲಿ ಹಾಕಿ ನಾನು ಬೇಕು ಅಂತಲೇ ಹಾಕಿದ್ದು, ನಾನು ಫೇಮಸ್ ಆಗೋದಕ್ಕೆ ಹಾಕಿದ್ದು, ನಾನು ಸೆಲೆಬ್ರಿಟಿ, ಇದೆಲ್ಲ ಸೆಲ್ಫ್ ಪ್ರೊಕ್ಲೇಮ್ ಮಾಡಿಕೊಂಡು ಏನು ಮಾಡೋದಕ್ಕೆ ಹೊರಟಿದ್ದಾನೆ ಇವನು. ಎಷ್ಟು ದಿನ ಇವನೊಂದು ಚಾಮು, ಇವನೊಂದು ಈ ಇಂಟರ್ನೆಟ್ ಸೆನ್ಸೇಷನ್ ಓಡುತ್ತೆ ಅಂದ್ಕೊಂಡಿದ್ದೀರಾ? ಒಂದೇ ಒಂದು ಪೆಂಗ್ವಿನ್ ನಡ್ಕೊಂಡು ಹೋಗೋದು ಮೊನ್ನೆ ನ್ಯೂಸ್ ಆಯಿತು. 100% ಸತ್ತೋಯ್ತಾ? ಮುಗೀತಾ ನ್ಯೂಸ್? ಅದು ಎಷ್ಟು ದಿನ ಓಡ್ತು? ಅದಕ್ಕೆ ಮುಂಚೆ ಒಂದು ಚಿಕ್ಕ ಮೀನು ಕೆಳಗಡೆಯಿಂದ ಬಂತು ಅನ್ನೋದು ನ್ಯೂಸ್ ಆಯಿತು. ಎಲ್ಲಿದೆ ನ್ಯೂಸ್ ಅದು? ಹಂಗೆ ಈ ನಾಯಿ ಸತೀಶ, ಡಾಗ್ ಸತೀಶ್ ಜಾಸ್ತಿ ದಿನ ನ್ಯೂಸ್ನಲ್ಲಿ ಉಳಿಯೋದಿಲ್ಲ. ಅದಕ್ಕೇ ಇದೆಲ್ಲ ಕಿತಾಪತಿಗಳು ಮಾಡ್ತಿರೋದು. ದೊಡ್ಡವ್ರ ಹೆಸರುಗಳು ಯೂಸ್ ಮಾಡಿಕೊಂಡು ನಮಗಿಂತ ಡಬ್ಬಲ್ ಫೇಮ್ ಮಾಡಿಬಿಟ್ಟೆ, ಹೆಸರು ಮಾಡಿಬಿಟ್ಟೆ ಅಂತ ಅವನೇ ಸೆಲ್ಫ್ ಪ್ರೊಕ್ಲೇಮ್ ಮಾಡಿಕೊಂಡು ಅವನು ಮಾತಾಡೋ ರೀತಿನಲ್ಲೇ ನೋಡ್ರಿ, ನಾನು ಇಂಟರ್ನ್ಯಾಷನಲ್ಲು, ನಾನು ಹಂಗೆ. ಸಮಥಿಂಗ್ ಈಸ್ ರಾಂಗ್ ಹಿಯರ್. ಸೀರಿಯಸ್ಲಿ ಈ ನೀಡ್ಸ್ ಅ ಮೆಡಿಕಲ್ ಟ್ರೀಟ್ಮೆಂಟ್. 100%. ಆಮೇಲೆ ಇನ್ನೊಂದು ಏನಂತಂದರೆ, ಈಗ ನೀವು ಹೇಳಿದ್ದಕ್ಕೆ ಇನ್ನೊಂದು ಆ್ಯಡನ್ ಮಾಡೋಕ್ಕೆ ಹೋಗ್ತೀನಿ. ಅವ್ರು ಹೇಳ್ತಿದ್ದಾರೆ, ನೀವು ಹೇಳಿದಾಗ್ಲೇ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಅನ್ನೋವಂಥದ್ದು ತುಂಬಾ ಬೇಕು ಅನ್ನೋವಂಥದ್ದು. ಈ ಕ್ಷಣ ಇವಾಗ ನಾವು ಮಾತಾಡ್ತಿದ್ದೀವಿ,
ನಾಳೆ ಬೆಳಗಾಗೋ ಅಷ್ಟರಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಇನ್ನೊಂದು 5 ನಿಮಿಷಕ್ಕೆ ಏನೆಲ್ಲ ಚೇಂಜಸ್ ಆಗುತ್ತೋ ಗೊತ್ತಿಲ್ಲ. ಇರೋವಂಥದ್ದನ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋಣ, ಒಳ್ಳೆ ತಲದಲ್ಲಿ ಪ್ರಚಾರ ಮಾಡ್ಕೊಂಡು. ಇವಾಗ ಡಾಗ್ ಬ್ರೀಡರ್ ಅಂತ ಹೇಳ್ತಾರೆ, ಅದೇ ಬೀದಿ ನಾಯಿಗಳನ್ನ ತಗೊಂಡು ಏನಾದರೂ ಅವ್ರಿಗೆ ಫುಡ್ ಆಗಿರ್ಬೋದು, ವಸತಿ ಆಗಿರ್ಬೋದು ಮಾಡ್ಬೋದಲ್ಲ, ಆ ಥರ ತಗೋಬೋದಲ್ಲ ಸರ್. ಇವನ್ ಡಾಗ್ ಸತೀಶು ಮೊನ್ನೆ ಮೊನ್ನೆನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ವಿನಯ್ ಅವರು ತುಂಬ ಒಳ್ಳೆಯವರು, ತುಂಬ ಪರಿಚಯ ನನಗೆ. ಅವ್ರ ವೈಫು ತುಂಬ ಪರಿಚಯ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮಗ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಷ್ಟು ಸಲ ಮೀಟ್ ಆಗಿದ್ದೀನಿ ಸರ್ ಅವನ್ನ? ಒಂದು ಸಲ ಫಿನಾಲೆನಲ್ಲಿ, ಬಿಗ್ ಬಾಸ್ ಫಿನಾಲೆನಲ್ಲಿ ಎದುರುಗಡೆ ಮೀಟಾಗಿ ನಕ್ಕದ, ವಾಪಸ್ ನಕ್ಕದೆ, ಅಷ್ಟೇ ನನಗೆ ಅವನಿಗೆ ಇರೋ ಸಂಬಂಧ. ನನ್ನ ಹೆಂಡ್ತಿನೂ ಮಾತಾಡ್ಸಿಲ್ಲ, ನನ್ನ ಮಗನೂ ಮಾತಾಡ್ಸಿಲ್ಲ. ಅವರಿಬ್ಬರಿಗೂ ಏನೂ ಆಗಬೇಕಾಗಿಲ್ಲ ಅವನಿಂದ. ಒಂದು ಆಫ್ಟರ್ ಪಾರ್ಟಿಗೆ ಹೋಗಿದ್ವಿ ಸುದೀಪ್ ಸರ್ ಮನೆಗೆ. ಇವ್ರಿಗೆ ಗಾರ್ಡೇನಿಯಾಯಿಂದ ಕಬಾಬ್ ತರಿಸ್ಕೊಡಿ ಅಂತ ಹೇಳಿದ್ರು. ಅಯ್ಯಯ್ಯೋ ಸರ್ ಬೇಡ, ನೀವು ನೆಲದ ಮೇಲೆ ಹಾಕಿದ್ರು ಆ ಕಬಾಬ್ನ ಎತ್ಕೊಂಡು ಕೊಡಗ್ದಿರಾ ತಿಂತೀನಿ ನಾನು ಅಂತ ಹೇಳಿದೆ. ಅದಾದಮೇಲೆ ಇನ್ನೂ ಏನೇನೇನೋ ಆಯಿತು. ಅದನ್ನೆಲ್ಲ ಇಲ್ಲಿ ಆನ್ ಕ್ಯಾಮ್ರಾ ಹೇಳೋದಕ್ಕಾಗೋದಿಲ್ಲ, ಆಫ್ ಕ್ಯಾಮ್ರಾ ಬೇಕಾದರೆ ಹೇಳ್ತೀನಿ ಅಂತ. ಏನೇನೇನೇನೇನೇನೇನೋ ಏನಾಯಿತು ಸರ್? ನಾನು ಅಲ್ಲೇ ಇದ್ದೆ. ಎಷ್ಟು ಜನರು ಇದ್ರು ಅಲ್ಲಿ, ಕಲರ್ಸ್ ಟೀಮ್ ಇದ್ರು ಅಲ್ಲಿ, ಎಲ್ಲರೂ ಇದ್ರು. ಒಂದು ಲೈಟ್ ಬೀಳ್ದಿರೋ ಜಾಗದಲ್ಲಿ ಮೂಲೆ ನಾನು ಕೂತ್ಕೊಂಡಿದ್ದ ಅಯ್ಯಪ್ಪ. ತಿಂದ ಕುಡ್ದ, ಕಣ್ಣು ಕಾಣಿಸ್ದಿರೋ ಹೋಗ್ಬಿಟ್ಟ. ಇವನ ಹತ್ರ 90% 100% ಇವನ ಹತ್ರನೇ ಕಾನ್ವರ್ಸೇಷನ್ ನಡೀತಿತ್ತು ಸುದೀಪ್ ಸರ್ದು. ಏನ್ರಿ ಪಟಾಕಿ ಹೊಡೆದಂಗೆ ಇನ್ಸ್ಟಾಗ್ರಾಮ್ ತೆಗೆದ್ರೆ ನಿಮ್ಮದೇ ಸರ ಪಟಾಕಿ ಥರ ಯಾರು ಸರ್ ಇವನು ಸರ ಪಟಾಕಿ ಥರ ಬರೋದಕ್ಕೆ? ಸುಸ್ಸು ಮಾಡ್ಕೊಂಡು ಓಡಾಡೋ ಮನುಷ್ಯ ಇವನು, ಸುಸ್ಸು ಮಾಡ್ಕೊಂಡು ವೀಡಿಯೋಗಳು ಹಾಕೋ ಮನುಷ್ಯ ಸರ ಪಟಾಕಿಗಳ ಥರ ಬಂದ್ಬಿಡತ್ತಂತೆ. ಇವಂದು ನೋಡ್ಬಿಟ್ರೆ 11-12 ಮಿಲಿಯನ್ ವ್ಯೂಸು. ಏನು ನೀಟಾಗಿ ನಂಬರ್ಗಳು ಜನ್ರೇಟ್ ಮಾಡ್ತಾನ ಯಪ್ಪ ಬಾಯ್ನಲ್ಲಿ ಅಂದರೆ. ನಂದು 11 ಮಿಲಿಯನ್ ವ್ಯೂಸು. ನಾನು ಇಂಟರ್ನ್ಯಾಷನಲ್ಲು. ನನ್ನಂಥ ಡಾಗ್ ಬ್ರೀಡರ್ ಅಟ್ಟರ್ ನಾನ್ಸೆನ್ಸ್ ಈಸ್. ಆ ನಾನ್ಸೆನ್ಸ್ನ ಜನರವ್ರಿಗೂ ತೊಗೊಂಡು ಬಂದು ಯಂಗ್ ಜನ್ರೇಷನ್ನ ಹಾಳು ಮಾಡ್ತಾವನೆ ಸರ್. 50+ ಇಯರ್ಸ್ ಆಗಿದೆ. ಆ ಅಪ್ಪನ ಬುದ್ಧಿ ಬೇಡವಾ? ಎಲ್ಲೇನು ಮಾತಾಡಬೇಕು, ಸಮಾಜಕ್ಕೆ ಏನು ಇನ್ಫಾರ್ಮೇಷನ್ ಕೊಡಬೇಕು, ವಾಟ್ ಈಸ್ ಈ ಗಿವಿಂಗ್, ವಾಟ್ ಇನ್ಫಾರ್ಮೇಷನ್ ಈಸ್ ಈ ಗಿವಿಂಗ್ ಔಟ್? ವಿನಯ್ ಗೌಡ ಅವರು ನಾನು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಕಾಂಪ್ರಮೈಸಿಗೆ ಬಂದರು. ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಮಾತಾಡಿದ್ರು. ಸೆಟಲ್ಮೆಂಟ್ ಮಾಡ್ಕೊಳೋದಕ್ಕೆ, ಕಾಂಪ್ರಮೈಸಿಗೆ ಬರೋದಕ್ಕೆ ಇವನು ಡಾನಾ ಅಥವಾ ಇವನು ದೊಡ್ಡ ರೌಡಿನ, ಅಥವಾ ಇವನ ಮೇಲೆ ಏನಾದರೂ ಅಟೆಂಪ್ಟ್ಗಳಾಗಿದೆಯಾ, ಅಥವಾ ಇವನು ಬಂದು ನನಗೆ ಏನಾದರೂ ಮಾಡಿ ಅಯ್ಯಯ್ಯೋ ನಾನು ಎದುರ್ಕೊತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ಎದುರ್ಕೋತಾ ಇದ್ದೀನಿ, ನನ್ನ ದಯವಿಟ್ಟು ಬಿಟ್ಬಿಡಿ, ನನಗೆ ಇಷ್ಟೊಂದೆಲ್ಲ ತೊಂದರೆ ಕೊಡಬೇಡಿ ಅಂತ ಕಾಂಪ್ರಮೈಸ್ಗೆ ಹೋಗಿದ್ನ ಸರ್. ಇಂಥವ್ರು ನನಗೆ ಇಷ್ಟು ಜನ ಬರ್ತಾರೆ ಡೈಲಿ. ಇವನು ಯಾರು ಅಂದ್ಬಿಟ್ಟು ಇವನ ಹತ್ರ ಕಾಂಪ್ರಮೈಸ್ಗೆ ಹೋಗ್ಬೇಕು? ಫೋನ್ ಮಾಡಿದ್ರೆ ಫೋನ್ ಎತ್ತೋದಕ್ಕೆ ಯೋಗ್ಯತೆ ಇಲ್ಲ ಇವನಿಗೆ. ಈ ನಾಯಿ ಸತೀಶ್ ಇದಾನಲ್ಲ, ಫಸ್ಟು ಮರ್ಯಾದೆ ಕಲ್ತ್ಕೊಂಡು ಎಲ್ಲಿ ಏನು ಮಾತಾಡಬೇಕು ಅದನ್ನು ಫಸ್ಟು ಅವನು ಕಲಿಬೇಕು. ಕಾಂಪ್ರಮೈಸ್ ಚೆನ್ನಾಗಿ ಬೈಸ್ಕೊಂಡಿದ್ದಾನೆ. ನನ್ನ ಬಾಯಿನಲ್ಲಿ ಸರ್ ನಾನು ಅಷ್ಟೊಂದು ಡೀಸೆಂಟ್ ಅಲ್ಲ ಸರ್. ಒಂದು ಲೆವೆಲ್ವರೆಗೂ ಡೀಸೆಂಟ್ ಆಗಿರ್ತೀನಿ. ಅದನ್ನು ದಾಟ್ತು ಅಂದರೆ ನಾನು ಉಪ್ಪು ಹುಳಿ ಖಾರ ತಿನ್ನೋವನೇ, ನನ್ನ ಬಾಯಿನಲ್ಲೂ ಭಾಷೆಗಳು ಬರುತ್ತೆ. ಸುಮ್ಮನೆ ನನ್ನ ತಂಟೆಗೆ ಬರದೇ ಇದ್ದರೆ ಅವ್ನಿಗೆ ಒಳ್ಳೆಯದು. ನಾನು ಹೇಳಿದ್ದು ಅವ್ನು ಮಾಡಿರೋ ಕೆಲಸ ತಪ್ಪು, ಆ ಆಡಿಯೋನ ತೆಗ್ದಾಕು ಅಂತಂದ್ಬಿಟ್ಟು. ಅದಕ್ಕೆ ಹೋಗ್ಬಿಟ್ಟು FIR ಮಾಡ್ತೀನಿ, ಇದು ಮಾಡ್ತೀನಿ. ಮಾಡಲಿ, ನಮಗೆ ಲಾ ಗೊತ್ತಿಲ್ವಾ? ಅವನು ಮಾಡಿರೋದೇ ತಪ್ಪು. ಅದ್ರ ಮೇಲೆ ಒಂದು ನ್ಯಾಷನಲ್ ಟೆಲಿವಿಷನಲ್ಲಿ ರೇಸಿಸ್ಟ್ ಕಮೆಂಟ್ ಮಾಡ್ತಾನೆ, ನನ್ನ ಕಲರು ಹೆಣ್ಮಕ್ಳುಗಳಿಲ್ಲ ಅಂತಂದ್ಬಿಟ್ಟು. ಇಟ್ ಈಸ್ ಸಚ್ ಅ ರೇಸಿಸ್ಟ್ ಕಮೆಂಟ್. ನಾನ್ ಬೇಲೆಬಲ್ ಒಫೆನ್ಸ್ ಅದು. It is a non-bailable offense calling a woman by racist comments on a national television. ಎರಡನೇದು ಸ್ಲಮ್ ಅಂತ ಯೂಸ್ ಮಾಡ್ತಾನೆ. ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ಪದೇ ಪದೇ ಯೂಸ್ ಮಾಡ್ತಾನೆ ಸ್ಲಮ್ ಅಂತ. ಒಂದು ಇಂಟರ್ವ್ಯೂನಲ್ಲ, 3-4 ಇಂಟರ್ವ್ಯೂಗಳಲ್ಲಿ ಸ್ಲಮ್ ಅಂತ ಯೂಸ್ ಮಾಡ್ತಾನೆ. ಇಂಥವ್ರನ್ನೇ ನಾನು ಸ್ಲಮ್ ಅಂತ ಕರೆಯೋದು ಅಂತಾನೆ.
ಅವನ ಫ್ಯಾನ್ಸ್ ಗಿಲ್ಲಿ ಫ್ಯಾನ್ಸ್ ಎಲ್ಲ ಸ್ಲಮ್ ನನ್ನ ಮಕ್ಕಳು ಅಂತಂತಾನೆ. ವಾಟ್ ಡಸ್ ಹಿ ಮೀನ್? ದಟ್ ಈಸ್ ಆಲ್ಸೋ ಅ ಕ್ರಿಮಿನಲ್ ಒಫೆನ್ಸ್ ಸರ್. 100%. ಸರ್, ಏನಾಗಿದೆ ಅವನಿಗೆ? ವೈ ಇಸ್ ಹಿ ಡೂಯಿಂಗ್ ಆಲ್ ದಿಸ್ ನಾನ್ ಸೆನ್ಸ್? ಹಿ ಈಸ್ ಕ್ರಿಯೇಟಿಂಗ್ ಅ ರಕ್ಕಸ್. ನಮ್ಮ ಜನರ ಮಧ್ಯದಲ್ಲಿ ಜನರಿಗೆ ಸಾಕಷ್ಟು ಟೆನ್ಷನ್ ಇದೆ ಸರ್. ಡೈಲಿ ಬೇಸಿಸ್ನಲ್ಲಿ ಒಂದು ಊಟ ದುಡ್ಕೊಳೋದಕ್ಕೆ ಓಡಾಡ್ತಾ ಇದ್ದಾರೆ ಜನರು. ಇವಂದು ಯಾವ್ದು ಡೈಲಿ ಎಲ್ಲೋ ಪಾರ್ಟಿಗೆ ಹೋಗ್ತಾನಂತೆ, ಅದೊಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂತಾನೆ, ಅದೊಂದಷ್ಟು ಕೋಟಿದು ಬಟ್ಟೆ ಅಂತಾನೆ. ಯಾರು ಸರ್ ಇದೆಲ್ಲ ಹೇಳ್ಕೊಂಡು ತಿರುಗ್ತಾರೆ? ಸರ್, ಮೋಸ್ಟ್ ಸ್ಟ್ರಾಂಗೆಸ್ಟ್ ಮೆನ್, ಸ್ಟ್ರಾಂಗ್ ಆಗಿರೋರು ಯಾವಾಗಲೂ ತುಂಬ ಸೈಲೆಂಟ್ ಆಗಿರ್ತಾರೆ, ತುಂಬ ಮೈಲ್ಡ್ ಆಗಿರ್ತಾರೆ. ತುಂಬಿದ್ಕೊಳ್ಳ ತುಳ್ಕೊಳ್ಳಲ್ಲ. ರಿಚ್ ಆಗಿರೋರು ಸಿಂಪಲ್ ಆಗಿರ್ತಾರೆ. ಸ್ಮಾರ್ಟ್ ಆಗಿರೋರು ಕ್ವಯಟ್ ಆಗಿರ್ತಾರೆ. ಇದಿಷ್ಟು ಬಿಟ್ಟು ಈ ಥರ ಕೆಟ್ಟದಾಗಿ ನಾನು ಸ್ಟ್ರಾಂಗು, ನಾನು ಫೇರು, ನಾನು ಇಂಟರ್ನ್ಯಾಷನಲ್ಲು, ನಾನು ಗಂಡಸು, ನನ್ನ ಹಿಂದೆ ಚಿಕ್ಕ ಚಿಕ್ಕ ಹೆಣ್ಣುಮಕ್ಳು ಬರ್ತಾರೆ, ಈ ಕ್ಯಾಟಗರಿ ಇದು ಯಾವುದಕ್ಕೂ ಸೇರೋದಿಲ್ಲ ಸರ್. ಇವನ ಬಗ್ಗೆ ಫಸ್ಟ್ ಆಫ್ ಆಲ್ ಇವಾಗ ಮಾತಾಡ್ತಿದ್ದೀನಲ್ಲ, ಇಂಟರ್ವ್ಯೂ ಮುಗ್ದಿದ ತಕ್ಷಣ ನನಗೆ 2 ನಿಮಿಷ ಟೈಮ್ ಕೊಡಿ, ಹೋಗಿ ಬ್ರಷ್ ಮಾಡ್ಬಿಟ್ಟು ಬರ್ತೀನಿ. ಅಷ್ಟು ಗಲೀಜ್ ಅನ್ನಿಸ್ತಾ ಇದೆ ನನಗೆ ಬಾಯ್ನಲ್ಲಿ. ಈಸ್ ಅ ಫಿಲ್ತ್, ಈಸ್ ಅ ಡರ್ಟ್. ಕೆಟ್ಟ ಮನುಷ್ಯ ಅವನು. ಒಂದು ಒಳ್ಳೆತನ ಅನ್ನೋದು ಇಲ್ಲ ಅಪ್ಪನಲ್ಲಿ. ಬರೀ ಫಿಲ್ತ್. ಹೀಸ್ ಜಸ್ಟ್ ಸ್ಪ್ರೆಡಿಂಗ್ ಹೇಟ್ರೆಡ್ನೆಸ್. ಬರೀ ಕಚಡನ ಸ್ಪ್ರೆಡ್ ಮಾಡ್ತಾ ಇದ್ದಾನೆ, ಜಸ್ಟ್ ಬಿಕಾಸ್ ಪೀಪಲ್ ಆರ್ ವಾಚಿಂಗ್ ಹಿಮ್. ಐ ಥಿಂಕ್ ಜನರಿಗೂ ಬುದ್ಧಿ ಇದೆ. ತುಂಬ ದಿನ ಇದು ನಡೆಯೋದಿಲ್ಲ. ಕಸನ ಕಸದಲ್ಲೇ ಹಾಕ್ತಾರೆ, ಪ್ಯಾಕ್ ಮಾಡಿಬಿಟ್ಟು ಗಾರ್ಬೇಜಿಗೆ ಬಿಸಾಕ್ತಾರೆ ಒಂದಿನ. ಇವನು ಅಲ್ಲಾಗೋವರೆಗೂ ಎಚ್ಚರಿಸ್ಕೊಂಡ್ರೆ, ಒಂದು ಒಳ್ಳೆ ರೀತಿನಲ್ಲಿದ್ದರೆ ಒಳ್ಳೇದು ಈ ಅಪ್ಪನಿಗೆ. ಇಲ್ಲ ಅಂದರೆ ಐ ವಿಲ್ ಡೆಫಿನೆಟ್ಲಿ ಸಿ ಹಿಮ್ ಬಿಹೈಂಡ್ ಬಾರ್ಸ್. ಹಿಂಗೆ ಆಡ್ತಿದ್ರು. ಅವ್ನಿಗೆ ಬೇಕಾಗಿರೋದು ಅದೇನೆ. ಅಲ್ಲ, ಈಗ ಕಿಚ್ಚ ಸುದೀಪ್ ಅವರಂತೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿಲ್ಲ. ಬಿಕಾಸ್ ಯಾಕಂತಂದ್ರೆ ಅವ್ರಿಗೆ ಅವ್ರದ್ದೇ ಆದಂತಹ ಕೆಲವೊಂದು ಕಮಿಟ್ಮೆಂಟ್ಸ್ ಇರುತ್ತೆ. ಸಿನಿಮಾವನ್ನ ಕೊಡಬೇಕು ನಮ್ಮ ಅಭಿಮಾನಿಗಳಿಗೆ ಅನ್ನುವಂಥದ್ದು ಇರುತ್ತೆ. ಅದ್ರ ಜೊತೆಗೆ ಅವ್ರು ಮಾಡ್ತಿರುವಂತಹ ಒಳ್ಳೊಳ್ಳೆ ಕೆಲಸಗಳಿಗೆ ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಫ್ಯಾಮಿಲಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇವ್ರು ಹೇಳ್ತಾರಲ್ಲ, ಸುದೀಪ್ ಅವ್ರಿಗೆ ಎಡ್ಕೊಂಬಿದ್ಯಾ, ಸೂಸು ಮಾಡೋ ಜಾಗದಲ್ಲಿ ಅಷ್ಟೇ ಅಲ್ಲ, ನಂಬರ್ 2 ಮಾಡಬೇಕಾದ್ರೂ ಕೂಡ ಅವ್ರ ಸಾಂಗನ್ನು ಯೂಸ್ ಮಾಡ್ಕೊಳ್ತೀನಿ, ನನ್ನ ಇಷ್ಟ, ಇನ್ಸ್ಟಾಗ್ರಾಮ್ ಅವ್ರು ಯಾಕೆ ಕೊಟ್ಟರು ಅಂತ ಹೇಳ್ಬಿಟ್ಟು. ಈ ಆಸ್ ಪರ್ ಲಾ ರೂಲ್ಸ್ ಪ್ರಕಾರ ಬಂತು ಅಂತಂದ್ರೆ, ಆ ಸಿನಿಮಾ ಟೀಮ್ ಆಗಿರ್ಬೋದು ಅಥವಾ ಸುದೀಪ್ ಅವರೇ ಆಗಿರ್ಬೋದು, ನನ್ನ ಹೆಸರನ್ನ ಯಾಕೆ ಯೂಸ್ ಮಾಡ್ತಿದ್ಯಾ, ನಾನು ನನ್ನ ಹತ್ರ ಬಂದು ಹೇಳಿದಿನ ಅನ್ನುವಂಥದ್ದು ಏನಾದ್ರು, ನನ್ನ ಹೆಸರನ್ನ ಎತ್ಕೊಂಡು ಯಾಕೆ ಪ್ರಚಾರ ತಗೊಂತಿದ್ಯಾ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ರೆ ಇವ್ರು ಎಲ್ಲಿರ್ತಾರೆ ಅಂತ. ಸರ್, ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿಂಹ ಮಲಗಿದೆ ಅಂದ್ಬಿಟ್ಟು ನಾಯಿ ನರಿಗಳು ಹೋಗಿ ಅದ್ರ ಬಾಲದ ಹತ್ರ ಆಟ ಆಡಬಾರ್ದು. ಸಿಂಹ ಎದ್ದಿದ್ದ ದಿನ ಗೊತ್ತಲ್ಲ ನಾಯಿ ನರಿಗಳಿಗೆ ಏನಾಗುತ್ತೆ ಅಂದ್ಬಿಟ್ಟು. ಅಲ್ಲಿವರೆಗೂ ಹೋಗಬಾರ್ದು ಅಂತ ಈ ನಾಯಿ ಸತೀಶನ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಾಡಬೇಡಪ್ಪ. ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಲೀಗಲ್ಲಾಗಿ ಬಂತು ಅಂದರೆ ಎಲ್ಲ ಕಳ್ಕೊಂಬಿಡ್ತೀಯ. ನಾಯಿ ಸತೀಶ್, ಎಲ್ಲ ಕಳ್ಕೊಂಬಿಡ್ತೀಯ. ದಯವಿಟ್ಟು ಮಾಡಬೇಡ. ಇಟ್ ಈಸ್ ಅ ರಿಕ್ವೆಸ್ಟ್. ಬೇಡದಿರೋ ಜಾಗದಲ್ಲಿ ಬಾಯಿ ಹಾಕೋದು, ಬೇಡದಿರೋ ಜಾಗದಲ್ಲಿ ಕೈ ಹಾಕೋದು ಮಾಡ್ತಾಯಿದ್ರೆ ಯು ವಿಲ್ ಸಿ ಅ ವೆರಿ ಬ್ಯಾಡ್ ಡೇ. ಲೀಗಲಿ, ಇಲ್ಲಿಗಲಿ ಅಲ್ಲ, ಲೀಗಲಿ ಯು ವಿಲ್ ಬಿ ಬಿಹೈಂಡ್ ಬಾರ್ಸ್ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ದಿಸ್ ವಿಲ್ ಹ್ಯಾಪನ್. ನನಗೆ ಇನ್ನೊಂದು ಏನಂತಂದರೆ ಸರ್, ಈಗ ನೀವು ಕೂಡ ತಂದೆ ಆಗಿದ್ದೀರ. ನಿಮ್ಮ ಮಗನ ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡಿರ್ತೀರ. ಮಗನ ಅವ್ರಿಗೆ ಇಷ್ಟ ಆಗಿರುವಂಥ ಫೀಲ್ಡಲ್ಲಿ ಒಂದೊಳ್ಳೆ ಭವಿಷ್ಯವನ್ನು ರೂಪಿಸ್ಕೊಡ್ಬೇಕು ಅನ್ನೋಂಥದ್ದಿರುತ್ತೆ. ಇವರ ಒಂದು ಪ್ರಚಾರದ ತೀಟೆ ತೆವಲಿಗೋಸ್ಕರ ಅಥವಾ ಇವರ ಪ್ರಚಾರದ ಗಿಮಿಕ್ಗೋಸ್ಕರ ಮಗನ ಭವಿಷ್ಯವನ್ನು ಎಲ್ಲೋ ಹಾಳು ಮಾಡ್ತಿದ್ದಾರೆ ಅನ್ನುವಂಥದ್ದು ನಾನು ಕುತ್ಕೊಂಡು ಯೋಚನೆ ಮಾಡಿದೆ. ಸಾಕಷ್ಟು ಜನ ಪರ್ಸ್ನಲಾಗಿ ನನ್ನ ಹತ್ರನೇ ಕೇಳಿದ್ರು ಕೂಡ. ಅವರೆಲ್ಲ ನೋಡ್ತಾರೆ. ನಾನೇನು ಅಂದ್ಕೊಂಡಿದ್ದೆ, ಸ್ಟಾರ್ಟಿಂಗ್ ಅಲ್ಲ, ನನಗೆ ಅಷ್ಟೊಂದು ಪರಿಚಯ ಇರಲಿಲ್ಲ. ಬಿಗ್ ಬಾಸ್ ನಂತರ ನಾನು ಅವ್ರನ್ನ ಮಾತನಾಡಿಸಿದಾಗ ಇರಬಹುದೇನೋ, ಬಿಕಾಸ್ ಯಾಕಂದರೆ ನಾವು ಯಾವತ್ತೂ ನೋಡಿರಲಿಲ್ಲ ಅವರನ್ನು, ಇಷ್ಟು ವರ್ಷ ಆಗಿದೆ, ಮುಂಚೆ ಇರಬಹುದೇನೋ, ಹಾಗಾಗಿ ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ಸರಿ ಅಂತ ಬಿಟ್ಟಿದ್ವಿ. ಅದಾದ ನಂತರ ಮಗ ಫೇಲ್ ಆದರೂ ಕೂಡ ಪಾರ್ಟಿ ಕೊಡ್ತಾರೆ, ಅದು ಅವ್ರ ಪರ್ಸ್ನಲ್ ವಿಚಾರ. ಫೇಲ್ ಆಗಿದ್ರು ಪಾರ್ಟಿ ಕೊಟ್ಕೊಳ್ಳಿ, ಪಾಸ್ ಆದರೂ ಪಾರ್ಟಿ ಕೊಟ್ಕೊಳ್ಳಿ, ಬಿಕಾಸ್ ಅವರ ವೈಯಕ್ತಿಕ ವಿಚಾರ, ಅದಕ್ಕೆ ನಾವು ತಲೆ ಹಾಕಲ್ಲ. ಬಟ್ ಎಲ್ಲೋ ಒಂದು ಕಡೆ ಮನುಷ್ಯತ್ವದ ದೃಷ್ಟಿಕೋನದಿಂದ ನಾವು ನೋಡೋದಾದರೆ ಇವ್ರು ಮಾಡುವಂತಹ ಈ ಥರದ ಒಂದು ಗಿಮಿಕ್ಗಳಿಂದ ಮಗನ ಭವಿಷ್ಯಕ್ಕೆ ಎಲ್ಲೋ ಒಂದು ಕಡೆ ಕುತ್ತು ಬರಲ್ವಾ ಅನ್ನುವಂಥದ್ದು. ಸರ್, ಒಂದು ಅವ್ರಿಗೆ ಐ ಡೋಂಟ್ ಥಿಂಕ್ ಸೊ ಆ ಫಾದರ್ ಸೆಂಟಿಮೆಂಟ್ ಇದೆ ಅಂತ ಅವ್ರಿಗೆ. ಬಿಕಾಸ್ ನೋ ಫಾದರ್, ಯಾವುದೇ ಒಬ್ಬ ತಂದೆ ಆಗಲಿ ಅವರ ಮಗನ ಭವಿಷ್ಯನ ಗೊತ್ತಿದ್ದು ಹಾಳು ಮಾಡೋದಿಲ್ಲ.
ನಾನೇನಾದರೂ ನಂದು ಒಂದು ರೀಲ್ ಆಗಿದ್ದಕ್ಕೆ ಅದು ಒಂದು ಒಫೆನ್ಸ್ ಆಗಿ ಜೈಲಿಗೆ ಹೋಗಿ ಬಂದಿದ್ದಕ್ಕೆ ಐ ವಾಸ್ ಸಫರಿಂಗ್. ನನ್ನ ಮಗನ ಸ್ಕೂಲ್ನಲ್ಲಿ ಏನು ಅನ್ಬೋದು, ಅವ್ನ ಫ್ರೆಂಡ್ಸ್ ಏನು ಅನ್ಬೋದು, ವಾಟ್ ವುಡ್ ಹ್ಯಾಪನ್ ಟು ಮೈ ವೈಫ್? ಅವಳು ತಲೆ ಎತ್ಕೊಂಡು ತಿರ್ಗೋದಕ್ಕಾಗತ್ತಾ? ನನ್ನ ಮಗನ್ನ ಎಷ್ಟು ಟ್ರೋಲ್ ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದು ಯೋಚನೆ ಬಂದ್ಬಿಟ್ಟಿತ್ತು ನನಗಲ್ಲಿ. ಇಲ್ಲಿ ದಿಸ್ ಪರ್ಸನ್ ಪಾಪ ಅವ್ರ ಮಗನ್ ನೋಡಿದ್ರೆ ನನಗೆ ತುಂಬ ಬೇಜಾರಾಗತ್ತೆ ಸರ್. ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ ತಂದೆ ಮುಂದೆ. ಏನೇ ಹೇಳಿದ್ರು ಹ್ಞೂ ಅಂತ ಅಷ್ಟು ಡೀಸೆಂಟ್ ಆಗಿದೆ ನನ್ನ ಮಗು ಅವನು. ಈ ಅಪ್ಪ ಅವ್ರ ಮಗನಿಗೆ ಕಾಂಪಿಟೇಷನ್ ಕೊಡ್ಬೇಕಾ ಸರ್? ನಾನು ಅವ್ರ ತಂದೆ ಥರ ಕಾಣಿಸ್ತೀನ? ಅವನ್ನ ಟ್ವಿನ್ಸ್ ಅಂತಾರೆ. ನಾನು ಎಲ್ಲೋದ್ರೂ ಟ್ವಿನ್ಸ್ ಅಂತ ಕರೀತಾರೆ. ವಾಟ್ ಇಸ್ ರಾಂಗ್ ವಿತ್ ಹಿಮ್? ಒಬ್ಬ ತಂದೆ ಆದವನು ನನ್ನ ಮಗ ಮುಂದಕ್ಕೆ ಬರಲಿ ಅಂದ್ಬಿಟ್ಟು ನನ್ನ ಮಗನ ಮುಂದೆ ಬಿಡ್ತಾರೆ ಸರ್. ಅವನು ಚೆನ್ನಾಗಿ ಕಾಣಿಸ್ಲಿ. ಇಡೀ ಪ್ರಪಂಚದಲ್ಲಿ ಒಬ್ಬ ಗಂಡಸಿಗೆ ಅವನಿಗಿಂತ ಇನ್ನೊಬ್ಬ ಚೆನ್ನಾಗಿರ್ಲಿ ಅಂತ ಬಯಸೋದು ಅವ್ರ ಅಪ್ಪ ಒಬ್ಬನೇ. 100%. ಇಲ್ಲ ಅಂದ್ರೆ ಎಲ್ಲಾ ಗಂಡಸರಿಗೂ ಒಂದು ಕಾಂಪಿಟೇಷನ್ ಅಂತ ಇರುತ್ತೆ. ಅವನಿಗಿಂತ ನಾನು ಚೆನ್ನಾಗಿರ್ಬೇಕು, ಇವನಿಗಿಂತ ರಿಚ್ ಆಗಿರ್ಬೇಕು, ಇನ್ನೊಂದಿರ್ಬೇಕು, ಮತ್ತೊಂದಿರ್ಬೇಕು ಅನ್ನೋದು. ನನ್ನ ಮಗ ಅಂತ ಬಂದಾಗ ಎಲ್ಲ ಸೋಬರ್ ಡೌನ್ ಆಗಿ ನನ್ನ ಮಗ ಇರಬೇಕು ಮುಂದೆ ಅಂತ ಬಯಸ್ತಾರೆ. ಈ ಅಪ್ಪ ಏನ್ ಮಾತಾಡ್ತಿರೋದು? ನಾನು ಅವನು ಟ್ವಿನ್ಸ್ ತರ ಕಾಣಿಸ್ತೀವಿ, ನಾನು ಅವನು ಹೀರೋ ಆಗಿ ಮಾಡ್ತಿದೀವಿ, ಮಾಡ್ಲಿ ಖುಷಿ. ಅವನನ್ನ ಯಾಕೆ ಕೆಳಗಾಕ್ಬಿಟ್ಟು ಈ ಅಪ್ಪ ಮಾತಾಡ್ತಿದ್ದಾನೆ? ಅಗೇನ್ ಇಟ್ಸ್ ದೇರ್ ಪರ್ಸನಲ್ ಲೈಫ್. ಅದ್ರ ಬಗ್ಗೆ ಕಮೆಂಟ್ ಮಾಡೋನು ನಾನು ಯಾರು ಅಲ್ಲ. ಬಟ್ ನೋಡೋವ್ರಿಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಐ ಥಿಂಕ್ ಹೀ ಈಸ್ ಸ್ಪಾಯ್ಲಿಂಗ್ ಹಿಸ್ ಸನ್ಸ್ ರೆಪ್ಯುಟೇಷನ್ ಆಸ್ ವೆಲ್. ಅವ್ರ ಮಗನ ರೆಪ್ಯುಟೇಷನು ಹಾಳು ಮಾಡ್ತಿದ್ದಾರೆ. ಹರ್ಷ ಅಂತ ಕರೆದ್ರೆ ನನ್ನ ಮಗ ಎಷ್ಟು ದಿನ ಸರ್ ಹರ್ಷ ಅಂತ ಕರೀತಾ ಇರೋದು? ಇವರು ಫೇಮ್ಗೋಸ್ಕರನ, ಇವ್ರು ದೊಡ್ಡ ಸ್ಟಾರು ಅಂತನ, ಅಥವಾ ಎಲ್ಲರೂ ಟೀಕೆ ಮಾಡಿ ಕರೀತಾ ಇರೋದು ಅದನ್ನ? ಡಸಂಟ್ ಹಿ ಹ್ಯಾವ್ ಕಾಮನ್ ಸೆನ್ಸ್? ಮೊನ್ನೆ ರಜತ್ ಒಂದು ಸ್ಟೇಜ್ ಮೇಲೆ ಇಲ್ಲಾದ್ರೂ ಬಿಡ್ರೋ ಅವನ್ನ, ಯಾಕೆ ಗೋಳೈಕೊಂತೀರಾ ಅಂದ್ಬಿಟ್ಟು ಹೇಳಿರೋದು ಅವನ್ನ ಹೀಯಾಳ್ಸೋದಕ್ಕಲ್ಲ, ಅಥವಾ ಅವನ್ನ ಕೆಳಗಾಕ್ಬಿಟ್ಟು ಮಾತಾಡೋದಕ್ಕಲ್ಲ. ಬಿಡ್ರಿ, ಯಾಕೆ ಅಷ್ಟು ಗೋಳೈಕೊಂತಿದ್ದೀರಾ ಅವನ್ನ? ಎಲ್ಲಿ ಹೋದ್ರೂ ಹರ್ಷ ಅಂತ ಕರಿತಿರಲ್ಲ, ಡೋಂಟ್ ಡೂ ದ್ಯಾಟ್ ಅನ್ನೋ ರೀತಿನಲ್ಲಿ ಹೇಳಿರೋದು. ಅದನ್ನೂ ತಗೊಂಡು ಬಂದ್ಬಿಟ್ಟು ನನ್ನನ್ನು ಕೆಳಗಾಕೋದಕ್ಕೆ ಇವ್ರಿಗೆ ಹೊಟ್ಟೆ ಉರಿ ತಡೆಯೋದಕ್ಕಾಗ್ತಿಲ್ಲ. ವಾಟ್ ಇಸ್ ರಾಂಗ್ ವಿತ್ ಹಿಮ್? ಅಂದ್ರೆ ಇವ್ನ್ ಬೇಕಾಗಿರೋದೇ ಅದು. ಜನರು ಇವನ್ನ ಡಿಗ್ರೇಡ್ ಮಾಡಲಿ, ಅಥವಾ ಇನ್ನೊಂದು ಮಾಡಲಿ, ನೆಗೆಟಿವ್ ಮಾಡಲಿ, ಪಾಸಿಟಿವ್ ಮಾಡಲಿ, ಒಟ್ಟಿನಲ್ಲಿ ಎಲ್ಲ ಕಡೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಕಾಣಿಸ್ಕೊಂಡ್ಬಿಡ್ಬೇಕು. ನಾನು 2 ಲಕ್ಷ ಇತ್ತು, ನಾನು ಇಂಟರ್ನ್ಯಾಷನಲ್ನಲ್ಲಿದ್ದೆ, ಬಿಗ್ ಬಾಸ್ಗೆ ಬಂದು ಲೋಕಲ್ ಆಗ್ಬಿಟ್ಟೆ, ಬರೀ ಕರ್ನಾಟಕಕ್ಕೆ ಸೀಮಿತ ಆಗ್ಬಿಟ್ಟೆ. ನಾನು ಡೌನ್ ಗ್ರೇಡ್ ಆದೆ. ಅಂದರೆ ಕರ್ನಾಟಕದಲ್ಲಿ ನೀನು ಫೇಮಸ್ ಆಗೋದು ಡೌನ್ ಗ್ರೇಡ್ ಆದಂಗ. ಕನ್ನಡ ಜನತೆ ನಿಮಗೆ ಒಂದು ಮರ್ಯಾದೆ ಕೊಟ್ಟು, ನಿಮ್ಮನ್ನು ಒಂದು ಪೊಸಿಷನ್ನಲ್ಲಿ ಇಟ್ಟು, ಒಂದು ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಾ ಇದ್ದಾರೆ ಅಂದರೆ, ಇಸ್ ಇಟ್ ಡೌನ್ ಗ್ರೇಡ್? ಇವನು ಪಾಸ್ಪೋರ್ಟೇ ಇಲ್ಲ, ಇವನು ಇನ್ನೇನು ಇಂಟರ್ನ್ಯಾಷನಲ್? ಇವನು ನಾನು ಎಲ್ಲೂ ಹೊರಗಡೆನೆ ಹೋಗಿಲ್ಲ ಸರ್, ನನ್ನ ಹತ್ರ ಪಾಸ್ಪೋರ್ಟೇ ಇಲ್ಲ, ನಾನು ಪಾಸ್ಪೋರ್ಟ್ ಮಾಡಿಸಿಲ್ಲ ಅಂತ. ಇಂಗ್ಲಿಷ್ ಬರಲ್ಲ ನನಗೆ ಇವನು ಅಂತ ಹೇಳಿ, ಇಂಗ್ಲಿಷ್ ಬರೋದಿಲ್ಲ ಅಂತಂತಾನೆ. 5,000 ಚಾನಲ್ಗಳಲ್ಲಿ ಬಂದಿದ್ದೀನಿ ಅಂತಾನೆ. ಬಂದಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಇಷ್ಟು ಕಂಟ್ರಿಗಳಲ್ಲಿ ಇದು ಮಾಡಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಇರೋದೆಲ್ಲಿ ಸರ್? ತಿಂತಾ ಇರೋದು ಯಾರು ಊಟ? ಇಂಟರ್ನ್ಯಾಷನಲ್ ಊಟ ತಿಂತಾವನ, ಇಲ್ಲ ಕನ್ನಡದ ಊಟ ತಿಂತಾವನ? ಇರೋದೆಲ್ಲಿ ಅವನು? ಕರ್ನಾಟಕದಲ್ಲಿ. ಏನ್ ಮಾತಾಡ್ತಿದ್ದಾನೆ? ಕನ್ನಡ ಇಂಟರ್ನ್ಯಾಷನಲ್ಲು, ಇವ್ರು ಡೌನ್ ಗ್ರೇಡ್ ಆಗ್ಬಿಟ್ಟೆ. ನಾನು ಕನ್ನಡಕ್ಕೆ ಬಂದು ಬಿಗ್ ಬಾಸ್ಗೆ ಬಂದೇ ಇವನು ಯಾರು ಅಂತ ಗೊತ್ತಾಗಿರೋದು ಜನರಿಗೆ. ಅವ್ರಿಗೆ ಆ ನಿಯತ್ತು ತೋರಿಸ್ತಾ ಇಲ್ಲ ಇವನು ಅಂತಂದ್ರೆ, ಇನ್ನ ನಮ್ಮ ಜನರಿಗೆ ನನ್ನಿಷ್ಟ ನೋಡಲ್ವಾ? ನನ್ನಿಷ್ಟ ಮಾಡ್ತೀನಿ, ನಂಬರ್ 2 ಮಾಡ್ಬಿಟ್ಟು ಅದೇ ಹಾಡಾಕ್ತೀನಿ, ನನ್ನಿಷ್ಟ. ಕೆರ ತಗೊಂಡು ಕಿತ್ತೋಗೋವರೆಗೂ ಹೊಡಿತೀನಿ ಅಂತ ಕನ್ನಡ ಜನತೆ ಹೇಳ್ಬಿಟ್ಟು ಹೊಡೆದಾಗ ಅವ್ರು ಬಂದು ಆಮೇಲೆ ಹೇಳ್ತಾರೆ, ಕೆರ ಕಿತ್ತೋಗಂಗೆ ಹೊಡೆದೀನಿ, ನನ್ನಿಷ್ಟ ಅಂತಾರೆ. ಅವಾಗ ಏನು ಮಾಡ್ತಾನೆ ಇವನು? ಥರ್ಡ್ ಕ್ಲಾಸ್, ಥರ್ಡ್ ರೇಟೆಡ್, ಸೆನ್ಸ್ಲೆಸ್. ನಾನು ನಿಜವಾಗ್ಲೂ ನಾನು ಹೇಳಿದ್ನಲ್ಲ, ಹಲ್ಲುಜ್ಬೇಕು ಅನ್ನಿಸ್ತದೆ ನನಗೆ, ಬಾಯಿ ತೊಳ್ಕೊಬೇಕು ಅನ್ನಿಸ್ತದೆ. ಅಷ್ಟು ಹೊಲ್ಸ್ ಮಾತುಗಳು ಬರುತ್ತೆ ನನಗೆ ಆ ಅಪ್ಪನ ನೋಡಿದ್ರೆ. ಐ ಶುಡ್ ನಾಟ್ ಬಿ ಟಾಕಿಂಗ್ ಅಬೌಟ್ ದಟ್ ಪರ್ಸನ್ ಅಂತ ಅನ್ಕೊಂಡು ಬಂದೆ, ಬಟ್
ನನಗೆ ಐ ಡೋಂಟ್ ನೋ, ತುಂಬ ಚೀಪ್ ಸರ್ ಆ ಮನುಷ್ಯ. ಐ ಥಿಂಕ್ ನೋ ಒನ್ ಶುಡ್ ಎಂಟರ್ಟೈನ್ ಹಿಮ್. ಒಂದು ಫಂಕ್ಷನ್ಗಳಿಗೆ ಕರೆಯೋದಾಗಲಿ, ಅವನು ಅದೇ ಗ್ರೇಟ್ ಅನ್ಕೊಂಬಿಟ್ಟಿದ್ದಾನೆ. ಹೊಲ್ಸಾಗಿ ಮಾತಾಡ್ತೀನಿ, ನನಗೆ ಫಸ್ಟ್ 2.5 ಲಕ್ಷ ಕೊಡ್ತಿದ್ರು, ಈಗ 1 ಲಕ್ಷಕ್ಕೆ ಬಂದುಬಿಟ್ಟಿದ್ದೀನಿ ಬಿಗ್ ಬಾಸಿಗೆ ಬಂದಮೇಲೆ. ಜೈಲಿಗೆ ಹೋಗಿದ್ದೆ 52 ದಿನ. ಜೈಲನ್ನ ಡಿಸ್ಕೋಟೆಕ್ ಮಾಡಿಕೊಂಡು ಏನು ಬೇಕೋ ಅದನ್ನು ತಿನ್ಕೊಂಡು ಮಜಾ ಮಾಡಿಕೊಂಡು ಇನ್ನೂ ಗ್ಲೋ ಆಗ್ಬಿಟ್ಟು ಈಚೆ ಬಂದೆ ಅಂತಂತಾನೆ. ವಾಟ್ ಇಸ್ ಈ ಟ್ರೈಂಗ್ ಟು ಸೇ? ನಮ್ಮ ಜೈಲ್ಗಳಲ್ಲಿ ಆ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಅಂತನಾ? ಇಟ್ ಈಸ್ ಇಂಡೈರೆಕ್ಟ್ಲಿ ಅಕ್ಯೂಸಿಂಗ್ ದ ಸ್ಟಾಫ್ ಆ್ಯಂಡ್ ದ ಅಫಿಷಿಯಲ್ಸ್ ಆಫ್ ದ ಜೈಲ್. ಅಲ್ಲಿ ಜೈಲ್ನಲ್ಲಿರೋ ಅಂಥ ಅಫಿಷಿಯಲ್ಸ್ಗೆ, ಜೈಲರ್ಗಳಿಗೆ, ಅಲ್ಲಿರೋ ಸ್ಟಾಫ್ಗೆ ಇಂಡೈರೆಕ್ಟಾಗಿ ಅವರು ಏನು ಕೊಟ್ಟರು ಮಾಡ್ತಾರೆ ಅನ್ನೋ ರೀತಿನಲ್ಲಿ ಹೇಳ್ತಾರೆ ಸರ್. ಇಟ್ ಈಸ್ ಅ ಕ್ಲೇಮ್ ದಟ್ ಈಸ್ ಡೂಯಿಂಗ್. ನನಗೆಲ್ಲ ಸಪ್ಲೈ ಸಿಗತ್ತೆ, ನನಗೇನು ಬೇಕೋ ಸಿಗುತ್ತೆ ಅಲ್ಲಿ ಒಳಗಡೆ. ನಾನು ಆರಾಮಾಗಿ ತಿನ್ಕೊಂಡು ಕುಡ್ಕೊಂಡು ಮಜವಾಗಿದ್ದೆ, ಗ್ಲೋ ಆಗ್ಬಿಟ್ಟು ಬಂದೆ. ತಪ್ಪು ಮಾಡಿ ಜೈಲಿಗೆ ಹೋದವ್ರಿಗೆ ಈ ಟ್ರೀಟ್ಮೆಂಟ್ ಇದೆ ಅನ್ನೋಂಗಿದ್ರೆ ಹೊರಗಡೆ ಯಾಕಿರ್ತಾರೆ ಜನರು? ಎಲ್ಲರೂ ಜೈಲಲ್ಲಿ ಇರ್ಬೇಕಿತ್ತಲ್ಲ. ಈ ಥರ ಸ್ಟೇಟ್ಮೆಂಟ್ಗಳು ಮಾಡ್ತಿದ್ರೆ ಅವನು ಚಿಕ್ಕ ಹುಡುಗರಿಗೆ ನನಗೆ ತಿನ್ನೋಕ್ಕೆ ಕುಡಿಯೋದಕ್ಕೆ ಏನಿಲ್ಲ, ನಡಿ ಜೈಲಿಗೆ ಹೋಗಿ ಬರೋಣ, ಅಲ್ಲಿ ಚೆನ್ನಾಗಿ ಡಿಸ್ಕೋಟೆಕ್ಕು ತಿನ್ಕೊಂಡು ಕುಡ್ಕೊಂಡು ಗ್ಲೋ ಆಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಅವರು ಕ್ರೈಮ್ಗಳು ಮಾಡ್ಬಿಟ್ಟು ಜೈಲಿಗೆ ಹೋಗೋದಿಲ್ವಾ? 100%. ಬಿಕಾಸ್ ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಮೊಬೈಲ್ ಯೂಸ್ ಮಾಡ್ತಿದ್ರೇನೆ ಅದೊಂದು ಯಾವ ತೀರಿ ಎಫೆಕ್ಟ್ ಆಗ್ತಿದೆ ಅಂದ್ರೆ ಆ ಥರ ಆಗ್ತದೆ. ಅಂಥದ್ರಲ್ಲಿ ಇಂಥವ್ರ ಮಾತುಗಳನ್ನ ಕೇಳ್ಕೊಂಡು ಅದನ್ನ ಅವ್ರು ಅಳವಡಿಸ್ಕೊಂಡು ಓ ಈ ಥರ ಇರಬಹುದೇನೋ. ಯಾಕಂದ್ರೆ ಕೆಲವೊಬ್ರಿಗೆ ಯಾರಿಗೂ ಗೊತ್ತಿರಲ್ಲ, ನಿಜಾನೇ ಅಂತ ಅನ್ಕೊಂಡ್ಬಿಡ್ತಾರೆ. ಮೊಬೈಲಲ್ಲಿ ನೋಡಿದ್ದೆಲ್ಲ ನಿಜ ಅನ್ಕೊಂಡ್ಬಿಡ್ತಾರೆ. ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಸರ್? ರೀಸೆಂಟ್ ಸರ್ವೆನಲ್ಲಿ US ನಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. ಅವ್ನು ಇಂಟರ್ನ್ಯಾಷನಲ್ ಅಂತನಲ್ಲ ಯಾವಾಗೂ, ಅದಕ್ಕೆ US ಬಗ್ಗೆ ಮಾತಾಡ್ತಿದ್ದೀನಿ. US ನಲ್ಲಿ ಒಂದು ಸರ್ವೆ ಮಾಡಿದ್ದಾರೆ, ಮಕ್ಕಳ ಹತ್ರ ಕೇಳಿದ್ದಾರೆ, ಇನ್ ದ ಏಜ್ ಗ್ರೂಪ್ ಆಫ್ 10 to 15 years old. ಇವತ್ತಿಗೂ ಸ್ಪೈಡರ್ ಮ್ಯಾನ್ ನಿಜ ಅಂತ ಅನ್ಕೊಂಡಿದ್ದಾರೆ ಅವರು. ಅವ್ರಿಗೇನಾದರೂ ಆಯಿತು ಅಂದರೆ ಸ್ಪೈಡರ್ ಮ್ಯಾನ್ ಬರ್ತಾನೆ ಬಚಾವ್ ಮಾಡೋದಕ್ಕೆ ಅಂದ್ಕೊಂಡಿದ್ದಾನೆ. ಮೈಂಡ್ ಸೆಟ್ಟು ಮಕ್ಕಳದ್ದು ನಾನು ಹೇಳ್ತಿರೋದು. ಇವನು ಈ ಥರ ಕೊಡೋ ಸ್ಟೇಟ್ಮೆಂಟ್ಗಳಿಂದ ಇಲ್ಲಿ ಹೊರಗಡೆ ಒಂದು ಶಕ್ತಿ ಇಲ್ಲದಿರೋ ಅಂಥ ಮನೆಗಳಲ್ಲಿರೋವಂಥ ಮಕ್ಕಳುಗಳು ಜೈಲಿಗೆ ಹೋದರೆ ಚೆನ್ನಾಗಿರುತ್ತೆ, ಜೈಲಿಗೆ ಹೋದರೆ ಚೆನ್ನಾಗಿ ನೋಡ್ಕೊತಾರೆ, ಏನು ಬೇಕೋ ಅದು ಸಿಗತ್ತೆ, ನಾವು ಅವನ ಥರನೇ ಹೋಗಿ ಡಿಸ್ಕೋ ಮಾಡ್ಕೊಂಡು ಜೈಲಿನಲ್ಲಿ ಏನು ಬೇಕೋ ಅದು ತಿನ್ಕೊಂಡು ಕುಡ್ಕೊಂಡು ಈಚೆ ಬಂದುಬಿಡ್ಬೋದು ಅಂತ ತಪ್ಪು ಮಾಡಿದ್ರೆ ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಹೌ ಕ್ಯಾನ್ ಈ ಮೇಕ್ ಸಚ್ ಸ್ಟೇಟ್ಮೆಂಟ್ಸ್ ಇನ್ ನ್ಯಾಷನಲ್ ಟೆಲಿವಿಷನ್? ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಒಂದು ಟೆಲಿವಿಷನ್ ಒಂದು ಇದರಲ್ಲಿ ಓಡ್ತಾ ಇದೆ, ಒಂದು ಇಂಟರ್ನೆಟ್ನಲ್ಲಿ ಓಡ್ತಾ ಇರೋವಂಥ ಚಾನಲ್ಗಳಲ್ಲಿ ಹೌ ಕ್ಯಾನ್ ಈ ಮೇಕ್ ಸಚ್ ಸ್ಟೇಟ್ಮೆಂಟ್ಸ್? ಅಲ್ಲ, ಮಕ್ಕಳು ಬೇಗ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವರು 100% ಯೋಚನೆ ಮಾಡುವಂಥ ಕೇಪಬಿಲಿಟೀಸ್ ಇರಲ್ಲ, ಅಷ್ಟೊಂದು ಬುದ್ಧಿಜ್ಞಾನ, ಆ ಮೆಚುರಿಟಿ ಲೆವೆಲ್ ಅನ್ನೋದು ಬಂದಿರಲ್ಲ. ಬಿಕಾಸ್ ಆ ಏಜ್ ಅನ್ನೋದು ಇದೆಯಲ್ಲ ಪರ್ಟಿಕ್ಯುಲರ್ ಆಗಿ, ಆ ಏಜಲ್ಲಿ ನಾವು ಮಾಡಬೇಕು ಅನ್ನೋಂಥದ್ದು ಇರುತ್ತೆ. Exactly, ಬಿಟ್ಟರೆ ಓ ಇದು ಮಾಡೋದ್ರಿಂದ ಏನು ಎಫೆಕ್ಟ್ ಆಗ್ಬೋದು, ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅನ್ನೋಂಥ ಥಾಟ್ಸ್ ಇರಲ್ಲ. ಇವನು ಹೇಳ್ತಾನಲ್ಲ ಕೂತ್ಕೊಂಡು ಸುದೀಪ್ ಸರ್ ಉಗಿದು ಕಳಿಸಿರ್ತಾರೆ ಇವ್ರಿಗೆ, ಇವ್ರು ಮಾಡಿದ ಕೆಲಸದಿಂದಾನೇ ಸುದೀಪ್ ಸರ್ ಹೆಸರು ಹೊರಗಡೆ ಬಂದಿದ್ದು, ನಾನು ಏನಕ್ಕೋ ಹಾಕ್ಕೊಂಡಿದ್ದೆ ಸುಮ್ಮನೆ ಅಂದ್ಬಿಟ್ಟು. ಅದಕ್ಕೆ ಮುಂಚೆ ಏನು ಹೇಳಿದ್ದ ಅವನು? ಸುದೀಪ್ ಸರ್ ನನ್ನ ಗ್ಲಾಸ್ ಕೇಳಿದ್ರು, ಅವನು ಕೊಡು ಅಂತಂದ್ರು, ನೀವು ಕೊಟ್ಬಿಡ್ತೀರಾ ಮೇಡಮ್ ನಿಮ್ಮ ಫೋನ್ ಕೊಡು ಅಂತಂದರೆ ಅವತ್ತಿಂದ ಅವ್ನು ಉರಿ ಇದೆ. ಸರ್, ಒಂದು ಎಂಟರ್ಟೈನ್ಮೆಂಟ್ ಟೆಲಿವಿಷನ್ನಲ್ಲಿ ಒಂದು ಯಾರಿಗೋ ಕಾಲು ಎಳಿತಾರೆ, ಇನ್ನೊಂದು ಮಾಡ್ತಾರೆ, ತಮಾಷೆ ಮಾಡ್ತಾರೆ, ಅದನ್ನು ಡೈಜೆಸ್ಟ್ ಮಾಡ್ಕೊಳೋದಕ್ಕೆ ಸ್ಪೋರ್ಟ್ ಆಗಿರಬೇಕು, ಸ್ಪೋರ್ಟಿಯಾಗಿ ತೊಗೊಳ್ಬೇಕು ಅದನ್ನು. ಇವನು ಅದನ್ನೇ ಇಟ್ಕೊಂಡು ಹೊರಗಡೆ ಬಂದು ಇನ್ನೊಂದು ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ನ್ಯೂಸ್ ಮಾಡ್ತೀನಿ ಅಂತ ಅವ್ರು ಹಾಡುಗಳು ಹಾಕ್ಕೊಂಡು, ಇದೆಲ್ಲ ನಮಗೇನು ಅರ್ಥ ಆಗೋದಿಲ್ಲ ಅಂದ್ಕೊಂಡಿದ್ದಾನೆ ಸರ್. ನಾನು ಹಿಂಗೆ ತಿರುಗಿದ್ದಕ್ಕೆ ದಾದಾ ಅಂದರೆ ಡಾಗ್ ಸತೀಶ್ ಯಾರು ಗೊತ್ತಾ ಅನ್ನೋ ರೀತಿನಲ್ಲಿ ದಾದಾ ಯಾರು ಗೊತ್ತಾ ಅಂತ ನಾನು ವಿಡಿಯೋ ಹಾಕ್ಕೊಂಡೆ ಅಂತಂತಾನೆ. ಫೇಲ್ ಆದರೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳ್ತಾನೆ. ನನ್ನ ಮಗನ ಫ್ರೆಂಡ್ಸು ಜೊತೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಿರೋದು ಕೇಳಿಸ್ಕೊಂಡೆ ನಾನು. ಡಾಗ್ ಸತೀಶ್ ಥರ ಫೇಲ್ ಆಗೋಗ್ಬಿಟ್ರೆ ನಮ್ಮಪ್ಪನೂ ಪಾರ್ಟಿ ಕೊಡಿಸ್ಬೋದು ಕಣೋ ಅಂತಂದ್ಬಿಟ್ಟು ಸುಮ್ಮನೆ ತಮಾಷೆಗೆ, ಇಟ್ಸ್ ನಾಟ್ ಕ್ಯಾಶುವಲ್ ಆಗಿ, ಸೀರಿಯಸ್ ಆಗಿ ಫೇಲ್ ಆಗೋಬೇಡ ಅಂತಲ್ಲ, ಕ್ಯಾಶುವಲ್ ಆಗಿ ಮಾತಾಡ್ಕೊಂಡ್ರು. ಫೇಲ್ ಆಗೋಗ್ಬಿಟ್ರೆ ಈ ವರ್ಷ ನಮ್ಮಪ್ಪನೂ ಪಾರ್ಟಿ ಕೊಡಿಸ್ತಾರೆ ಕಣೋ ಗ್ಯಾರಂಟಿ, ಡಾಗ್ ಸತೀಶ್ ಥರ ಅಂತಂದ್ರು. ಹೌ ಶುಡ್ ಯು ಟೇಕ್ ಇಟ್? ಆ ಮಕ್ಕಳ ಮೆಂಟಾಲಿಟಿನಲ್ಲಿ ಅದು ಬಂದಿದೆ ಅಂತಂದರೆ ಸೀರಿಯಸ್ ಆಗಿ ಫೇಲ್ ಆಗ್ತಾರೆ ಅಂತಲ್ಲ, ಬಟ್ ಬಂದಿದೆಯಾ ಅದು ತಲೆಗೆ, ವಿಚ್ ಇಸ್ ಅ ರಾಂಗ್ ಇನ್ಫಾರ್ಮೇಷನ್ ಫಾರ್ ಪೀಪಲ್ ಆಫ್ ದಟ್ ಏಜ್. 16 years ಆ್ಯಂಡ್ ಬಿಲೋ ಫಸ್ಟ್ ಆಫ್ ಆಲ್ ಇಂಟರ್ನೆಟ್ ಯೂಸ್ ಮಾಡಬಾರ್ದು ಸರ್. ಆ ರೂಲ್ಸ್ ಇನ್ನೂ ಬಂದಿಲ್ಲ, ಬರ್ತಾ ಇದೆ. ಮೊನ್ನೆ ಅಷ್ಟೇ ಇದಾಯಿತು, ಮೊನ್ನೆ ಅಷ್ಟೇ ಇದು ಮಾಡಿದ್ದಾರೆ, ಆಧಾರ್ ಕಾರ್ಡ್ ಹಾಕಬೇಕು ಅದು ಇದು ಅಂತ ಮಾಡಿದ್ದಾರೆ.
ಬಟ್ ಅಲ್ಲಿ ತನಕ ಏನು ಮಾಡ್ತಾರೆ, ಎಲ್ಲರೂ ನೋಡ್ತಾ ಇದ್ದಾರಾ? ಈ ಥರ ಮೆಸೇಜ್ ಪ್ರತಿಯೊಬ್ಬರಿಗೂ ಹೋಗ್ತಿದ್ಯಾ? ವಾಟ್ ಆರ್ ದೇ ಲರ್ನಿಂಗ್ ಫ್ರಮ್ ದಿಸ್? ಇವನು ನಾನು ಕೋಟ್ಯಾಧಿಪತಿ ಅನ್ನೋ ಥರ ಇವನು ಒಂದು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಫೇಲ್ ಆದರೆ ನಾನು ಇದು ಮಾಡ್ತೀನಿ. ಹೀರೋಯಿನ್ಗಳು ಓಡಿ ಬರ್ತಾರೆ. ಆಂಧ್ರ ಹೀರೋಯಿನ್ ನನ್ನ ಹಿಂದೆ ಬಿದ್ದಿದ್ದಾಳೆ. ಸರ್ ಏನು ನಡೀತಾ ಇದೆ ಇಲ್ಲಿ? ಅಂದರೆ ಹೀರೋಯಿನ್ಗಳು ಅಂದರೆ ವೇಸ್ಟ್ಗಳು. ಯಾರಾದರೂ ಹಿಂಗೆ ನಾಯಿಗಳು ಇಟ್ಕೊಂಡು ತಿರ್ಗಾಡ್ಬಿಟ್ರೆ ಅಥವಾ 20 ಅಡಿ ಥರ್ಮಾಕೋಲ್ ಕೇಕ್ ಮಾಡಿಬಿಟ್ಟು ಮೇಲ್ಗಡೆ ಅರ್ಧ kg ಕೇಕ್ ಇಟ್ಕೊಂಡು ಕಟ್ ಮಾಡಿಬಿಟ್ರೆ ಓಡೋಡಿ ಬಂದುಬಿಡ್ತಾರೆ ಹಿಂದ್ಗಡೆ ಹೀರೋಯಿನ್ಗಳು. ಅವರೇನು ಒಳ್ಳೆ ಮನೆಗಳಿಂದ ಬಂದಿಲ್ವಾ ಸರ್? ಅವ್ರಿಗೆ ಅಪ್ಪ ಅಮ್ಮಂದಿರಿಲ್ವಾ? ಅಥವಾ ಅವ್ರಿಗೊಂದು ಮರ್ಯಾದೆ ಇಲ್ವಾ? ನಮ್ಮ ಇಂಡಸ್ಟ್ರಿನ ಇಷ್ಟು ಕೀಳುವಾಗಿ ಮಾತಾಡ್ತಾನಲ್ಲ. ಕೊಂಬಿದೆಯಾ ಅಂತ ಕೇಳ್ತಾನೆ ನಟರಿಗೆ. ನಟರಿಗೆ ಕೊಂಬಿರೋದಿಲ್ಲ ಸರ್, ಕಲೆ ಇರುತ್ತೆ. ಆ ಕಲೆನ ನೋಡಿ ಜನ ಇಷ್ಟಪಡೋದು. ಕೊಂಬಿದ್ರೆ ಜನರು ಇಷ್ಟಪಡೋದಿಲ್ಲ. ಕಲೆನ ನೋಡಿ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅದನ್ನು ಇಷ್ಟಪಡ್ತಾ ಇರೋದು ಜನರು. ಇವನು ನಾಯಿನ ಇಟ್ಕೊಂಡು 20 ಅಡಿ ಕೇಕ್ ಕಟ್ ಮಾಡಿದ ತಕ್ಷಣ ಹೀರೋಯಿನ್ಗಳು ಓಡ್ ಬಂದುಬಿಡೋದಕ್ಕೆ ಇವನಿಗೆ ಎಲ್ಲಿದೆ ಕೊಂಬು? ತಲೆ ಮೇಲಿದೆಯಾ ಇಲ್ಲ ಬೇರೆ ಎಲ್ಲಾದರೂ ಇದೆಯಾ ಕೊಂಬು ಇವನಿಗೆ? ಏನು ಮಾತಾಡ್ತಾವನು ಸರ್ ಇವನು? ಹೀರೋಯಿನ್ಗಳ ಬಗ್ಗೆ ಮಾತಾಡ್ತಾನೆ, ಹುಡುಗಿರ ಬಗ್ಗೆ ಮಾತಾಡ್ತಾನೆ. ಇವನು ವಯಸ್ಸಿಗೆ ಕರೆಕ್ಟಾಗಿ ನಿಂತ್ಕೊಂಡು ಆ ಸುಸು ಮಾಡಿರೋ ವೀಡಿಯೋನಲ್ಲಿ ನೆಟ್ಟಿಗೆ ನಿಂತ್ಕೊಂಡು ಸುಸುನೂ ಮಾಡೋದಕ್ಕಾಗ್ತಿಲ್ಲ ಇವನಿಗೆ. ಇನ್ನು ಚಿಕ್ಕ ಚಿಕ್ಕ ಹೆಣ್ಮಕ್ಳು ಬಂದ್ಬಿಟ್ಟು ಇವ್ರ ಹಿಂದೆ ಬಂದ್ಬಿಟ್ಟು ನೀನು ಇಷ್ಟ, ನೀನು ನನ್ನ ಮದುವೆ ಆಗ್ತೀನಿ, ಏನು ಸ್ಟೇಟ್ಮೆಂಟ್ಗಳು ಕೊಡ್ತಾವನೆ? ಅಂದರೆ ಈಗ ದೊಡ್ಡವರು ಹೇಳಿರುವಂಥ ಒಂದು ಮಾತು ನನಗೆ ನೆನಪಾಗ್ತಾ ಇದೆ. ನೀವು ಇಷ್ಟೆಲ್ಲ ಹೇಳಿದ್ಮೇಲೆ, ದೀಪ ಆರೋ ಟೈಮಲ್ಲಿ ಹೊತ್ತಿ ಉರಿಯುತ್ತಂತೆ. ಕರೆಕ್ಟು. ಸೊ ಇವ್ರಿಗೆ ಅಂತ್ಯಕಾಲ ಅನ್ನೋ ಶುರುವಾಗಿದೆ ಅನ್ಸುತ್ತೆ. ಅದಕ್ಕೆ ಅನ್ಸುತ್ತೆ ಮಾತಿಗೆ ಒಂದು ಹಿಡಿತ ಇಲ್ಲದೆ, ಅವರ ಒಂದು ಮಾತಿನ ಮೇಲೆ ನಿಗಾ ಇಲ್ಲದೆ, ಅವ್ರು ಹೇಳಿದ್ದೇ ಶಾಸನ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದೇ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಮಾತುಗಳನ್ನು ಆಡ್ತಾ ಇದ್ದಾರೆ. 100% ಸರ್. ಇನ್ನೊಂದು ಏನಂದರೆ, ನಮ್ಮ ರಜತ್ತು ಹೇಗೆ ಅಂದರೆ ಅವನು ತುಂಬ ರಾ, ಪೇಷನ್ಸ್ ಇಲ್ಲ, ಮಾತಾಡ್ಬಿಡ್ತಾನೆ, ಬೈದು ಬಿಡ್ತಾನೆ. ಹಾಗನ್ಬಿಟ್ಟು ಅವನು ರೌಡಿ, ಇನ್ನೊಂದು ಮತ್ತೊಂದು ಮರ್ಡ್ರ್ ಮಾಡೋಕ್ಕೆ ಬಂದಿದ್ದ, ಮನೆಗೆ ನುಗ್ಗಿಬಿಟ್ಟಿದ್ದ. ಕೋಪ ಎಲ್ಲರಿಗೂ ಬರುತ್ತೆ ಸರ್, ಪ್ರತಿಯೊಬ್ಬರಿಗೂ ಬರುತ್ತೆ ಕೋಪ. ಅದನ್ನು ತೋರಿಸ್ಕೊಳೋ ರೀತಿ ಬೇರೆ ಬೇರೆ ಥರ ಇರುತ್ತೆ. ಅವ್ನು ಜೋರಾಗಿ ಮಾತಾಡ್ತಾನೆ, ರಫಾಗಿ ಮಾತಾಡ್ತಾನೆ. ಅವನು ಇರೋದೇ ಹಂಗೆ. ಇವತ್ತಿಂದ ನೋಡ್ತಿಲ್ಲ ಅವನ್ನ, ನಾನು ವರ್ಷಗಳಿಂದ ನೋಡ್ತಾ ಇದ್ದೀನಿ. ರಫ್ ಅವನು, ತಾಳ್ಮೆಯಿಂದ ತೊಗೊಳೋದಿಲ್ಲ ಅವನು. ಅದನ್ನು ಇವನು ಎತ್ಕೊಂಡು ಹೋಗ್ಬಿಟ್ಟು ಇವನನ್ನು ಕೆಳಗಾಕೋದಕ್ಕೆ ಅವನು ರೈಸ್ ಮಾಡ್ತಾ ಇದ್ದಾನೆ. ಅವನ ಹೆಸರೇ ಇಲ್ಲ, ವಿನಯ್ ಗೌಡ ಹೆಸರೇ ಇಲ್ಲ. ಬೇಡ ಸರ್, ನಮ್ಮ ಹೆಸರಿಲ್ಲ. ನಮ್ಮ ಕೆಲಸ ಮಾತಾಡತ್ತೆ. ನಾವು ಈ ಥರ ಸುಸ್ಸು ಕಕ್ಕ ಮಾಡಿಕೊಂಡು ಪೋಸ್ಟ್ಗಳು ಹಾಕ್ಕೊಂಡು ಹೆಸರು ಮಾಡಬೇಕಾಗಿಲ್ಲ. ನಾವು ಕಷ್ಟಪಟ್ಟು ದಿನ ಬೆಳಗಾದರೆ ದೇಹ ದಂಡಿಸ್ಕೊಂಡು ಬೆಳಗ್ಗೆ ಶೂಟಿಂಗ್ಗಳಿಗೆ ಹೋಗ್ಕೊಂಡು ಸಾಯಂಕಾಲ ತನಕ ದುಡಿದ್ಬಿಟ್ಟು ಬಂದು ಒಂದು ಸಣ್ಣ ಪುಟ್ಟ ಒಂದಷ್ಟು ಜನಕ್ಕೆ ಗೊತ್ತಾಗುವಷ್ಟು ಹೆಸರು ಮಾಡ್ಕೊಂಡಿದ್ದೀವಿ. ಬೀದಿನಲ್ಲಿ ಹೇತ್ಕೊಂಡು ಸುಸ್ಸು ಮಾಡಿಕೊಂಡು ವೀಡಿಯೋಗಳು ಮಾಡ್ಕೊಂಡು ಹಾಕ್ಕೊಂಡು ಆ ಹೆಸರುಗಳು ನಮಗೆ ಬೇಡ ಸರ್. ಅದು ಈ ನಾಯಿಗೆ ಇರಲಿ, ನಾಯಿ ಸತೀಶ್ಗೆ ಇರಲಿ, ನಮಗೆ ಬೇಡ. ಫೈನಲ್ ಆಗಿ ಇದ್ರ ಬಗ್ಗೆ ಕನ್ಕ್ಲೂಷನ್ ಕೊಡೋದಾದ್ರೆ ಏನು ಹೇಳ್ತೀರಾ ಅಂತ ಕರ್ನಾಟಕ ಜನತೆಗೆ? ಈ ಶುಡ್ ಬಿ ಬ್ಯಾನ್ಡ್ ಫ್ರಮ್ ಎವ್ರಿಥಿಂಗ್. ಒಂದು, ಅವನ ಇಂಟರ್ನೆಟ್ಟು, ಅವನ ಇನ್ಸ್ಟಾಗ್ರಾಮು, ಗೌರ್ಮೆಂಟ್ ಆಫ್ ಕರ್ನಾಟಕ ಇಸ್ ಗಾಟ್ ಪವರ್ಸ್ ಟು ಬ್ಯಾನ್ ಹಿಸ್ ಇನ್ಸ್ಟಾಗ್ರಾಮ್ ಬಿಕಾಸ್ ಹಿ ಇಸ್ ಡೈರೆಕ್ಟ್ಲಿ ಚಾಲೆಂಜ್ CM. ಡೈರೆಕ್ಟಾಗಿ CMಗೆ ಚಾಲೆಂಜ್ ಮಾಡಿದ್ದಾನೆ. ಆಮೇಲೆ ಇನ್ನೊಂದು ಹೇಳಿದ್ರಲ್ಲ, ರೀಸೆಂಟಾಗಿ ಅಲ್ಲ, ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೇನೋ DCM ಸರ್, ಇದೆಲ್ಲ ಅವರು ನೋಡೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ರೀಲ್ಸ್ ನೋಡ್ಕೊಂಡು ಕೂತಿರೋದಿಲ್ಲ CM DCM. ದೇ ಹ್ಯಾವ್ ಅ ಸ್ಟೇಟ್ ಟು ಹ್ಯಾಂಡಲ್. ಈ ಥರ ಸಾವಿರಾರು ನಾಯಿ ಸತೀಶ್ ಇದ್ದಾನಲ್ಲ, ಆ ಥರ ಸಾವಿರಾರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಯಾರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಪ್ರತಿಯೊಬ್ಬರದ್ದು ಕೇಳಬೇಕು ಅವರು. ಇವನ್ ರೀಲ್ಸ್ ನೋಡ್ಕೊಂಡು ಕೂತಿರೋದಿಲ್ಲ ಅವರು. ಹಾಗಂತ ಅಡ್ವಾಂಟೇಜ್ ತೊಗೊಂಡು ಇವನು CM ಮಲಗಿರೋ ರೂಮ್ನಲ್ಲಿ ನಾನು ಮಲಗಿದ್ದೆ, DCM ಮಲಗಿರೋ ರೂಮ್ನಲ್ಲಿ ನನ್ನ ನಾಯಿ ಮಲಗಿತ್ತು ಅಂತ ಕೇವಲವಾಗಿ ಮಾತಾಡ್ತಾನಲ್ಲ. ಇದು ಲೀಗಲ್ ಆಗಿ ಸರ್, ಪ್ರತಿಯೊಬ್ಬರು, ಐ ಥಿಂಕ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರತಿಯೊಬ್ಬರು ಇನ್ಸ್ಪೆಕ್ಟರ್ಗಾಗಲಿ ಅಥವಾ ಸಬ್ ಇನ್ಸ್ಪೆಕ್ಟರ್ಗಾಗಲಿ, ದೇ ಆಲ್ ಆರ್ ಎಜುಕೇಟೆಡ್. ಅವ್ರಿಗೆ ರೂಲ್ಸು ರೆಗ್ಯುಲೇಷನ್ಸು ಪ್ರತಿಯೊಂದು IPC ಗೊತ್ತಿರುತ್ತೆ ಅವ್ರಿಗೆ. ಅದಾದಮೇಲೆ ಅವರು ಆ ಪೊಸಿಷನ್ಗೆ ಬಂದು ಕೂತ್ಕೊಳ್ಳೋದಕ್ಕೆ ಸಾಧ್ಯ. ಹೌದು. ನಮ್ಮ ಲಾ ಎನ್ಫೋರ್ಸ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ,
ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಗೊತ್ತಾಗಿದ್ದು ಇಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ಬಿಟ್ಟು. ಹ್ಮ್. ಈ ಸ್ಟೇಟ್ಮೆಂಟ್ಗಳಿಗೆಲ್ಲ ದೇ ಕ್ಯಾನ್ ಫೈಲ್ ದೇರ್ ಓನ್ FIR ಈ ಥರ ಮಾಡ್ತಿರೋದಕ್ಕೆ. ಐ ಡೋಂಟ್ ನೋ ವೈ ದೇ ಹ್ಯಾವ್ ನಾಟ್ ಸ್ಟಿಲ್ ಡನ್, ಬಿಕಾಸ್ ಅವ್ರೂ ಇದೇನು ಈ ಥರ ಚಿಲ್ಲರೆ ವಿಷಯಗಳಿಗೆ ಯಾಕೆ ನಾವು ಮಾತಾಡಬೇಕು ಅಂತ ಬಹುಶಃ ಸುಮ್ಮನೆ ಇದ್ದಾರೇನೋ. ಇದು ಮಿತಿ ಮೀರ್ತಾ ಇದೆ. ಐ ಥಿಂಕ್ ಆರ್ ಕರ್ನಾಟಕ ಲಾ ಎನ್ಫೋರ್ಸ್ಮೆಂಟ್ ಶುಡ್ ಲುಕ್ ಇನ್ ಟು ದಿಸ್. ಅಕಾರ್ಡಿಂಗ್ ಟು ದ ಲಾ ಏನಿದೆ, ದೇ ಶುಡ್ ದೆಮ್ಸೆಲ್ಫ್ ಫೈಲ್ ಅ ಕೇಸ್ ಆನ್ ಹಿಮ್. ಇವ್ರುಗಳು ಕೂತ್ಕೊಂಡು ಇವರೇನೆ ಒಂದು ಕೇಸ್ ಫೈಲ್ ಮಾಡಿ ಕರ್ಕೊಂಡೋಗಿ ಬುದ್ಧಿ ಕಲಿಸ್ಬೇಕು ಸರ್. ನಮ್ಮ ವಿಷಯದಲ್ಲೂ ಹಾಗೆ ಆಗಿದ್ದು. ನಾವೇನೋ ತಪ್ಪು ಮಾಡಿದ್ವಿ, ಒಂದು ನಮ್ಮ ಪ್ರಾಪರ್ಟಿ ಇಟ್ಕೊಂಡು ನಾವು ಶೂಟಿಂಗ್ ಸೆಟ್ನಲ್ಲಿ ಏನೋ ಒಂದು ರೀಲ್ ಮಾಡಿದ್ವಿ ಅನ್ನೋದಕ್ಕೆ, ಶೂಟಿಂಗ್ ಸೆಟ್ನಲ್ಲಿ ರೀಲ್ ಮಾಡಿದ್ವಿ ಅನ್ನೋದಕ್ಕೆ ನಮಗೆ ಪಾಠ ಕಲಿಸಿದ್ರು. ಅದು ಅವರೇ ಹಾಕೊಂಡು FIR ಮಾಡಿದ್ದು. ಈ ಥರ DCM ರೂಮ್ನಲ್ಲಿ ನಾಯಿ ಮಲಗಿಸಿದ್ದೆ, CM ರೂಮ್ನಲ್ಲಿ ನಾನು ಮಲಗಿದ್ದೆ, CM ಬಂದು ಹೇಳಿದ್ರು ನಾನು ತೆಗಿಯೋದಿಲ್ಲ. ವಾಟ್ ಈಸ್ ಈ ಟ್ರೈಂಗ್ ಟು ಡೂ? ನಾಳೆ ದಿವಸ ಚಿಕ್ಕ ಮಕ್ಕಳು ಅದು ಹೇಳ್ತಾರೆ, ಯಾರೋ CM ನಾನು ಮಾಡೋದು, CM ಬಂದ್ರೂ ನನಗೇನು ಮಾಡೋದಕ್ಕಾಗಲ್ಲ ಕಣೋ, CM ಕಾಂಪೌಂಡ್ ಮೇಲೆ ನಾನು ಹಂಗೆ ಮಾಡಿದ್ದೆ ಕಣೋ, CM ರೂಮ್ನಲ್ಲಿ ನಾನು ಹಿಂಗೆ ಮಾಡಿದ್ದೆ ಕಣೋ ಅಂತ ಹೇಳ್ಕೊಂಡು ತಿರುಗ್ತಾರೆ. ನಾಳೆ ಏನು ವ್ಯಾಲ್ಯೂ ಬಂತು? ನಾವೆಲ್ಲ ಓಟ್ ಹಾಕಿ ಒಬ್ಬರನ್ನ CM ಮಾಡಿದ್ರೆ ಇವನು ಏನು ಮಾಡ್ತೀಯ ಮಾಡ್ಕೋ ಹೋಗು ಅನ್ನೋ ರೀತಿನಲ್ಲಿ ಮಾತಾಡ್ತಾನೆ. ಪ್ರಚೋದನೆ ಮಾಡ್ತೀನಿ ಅಂತ ಹೇಳ್ತಾನಲ್ಲ ಸರ್, ಪ್ರಚೋದನೆ ಅದಲ್ಲ. ಪ್ರಚೋದನೆ ಮಾಡಿದ್ರೆ ಹೆಂಗೆ ಬಂದು ಯಾವ ಕಡೆಯಿಂದ ಲಾ ಎನ್ಫೋರ್ಸ್ಮೆಂಟ್ಸ್ ಬಂದು ಹೊಡೆದು ಎಲ್ಲೆಲ್ಲಿ ಲಾಠಿ ತೂರಿಸ್ತಾರೆ ಇವನಿಗೆ ಅಂತ ಇನ್ಮೇಲೆ ಗೊತ್ತಾಗುತ್ತೆ ಪ್ರಚೋದನೆ ಅಂದರೆ ಏನು ಅಂದ್ಬಿಟ್ಟು. ಲೀಗಲ್ ಆಗಿ ಆಕ್ಷನ್ ತಗೊಂಡಾಗಲೇ ಗೊತ್ತಾಗುತ್ತೆ. ಲೀಗಲ್ ಆಗಿ ತಗೊಳ್ಬೇಕು ಸರ್. ಇದನ್ನು ನಾನು ಪ್ರಚೋದನೆ ಏನಕ್ಕೆ ಮಾಡ್ತೀನಿ ಅಂದರೆ, ಲಾ ಎನ್ಫೋರ್ಸ್ಮೆಂಟ್ಸ್ ನೋಡಿ ಇದನ್ನು ಲೀಗಲಾಗಿ ಆ್ಯಕ್ಷನ್ ತಗೊಳ್ಳಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಪ್ಲೀಸ್ ಡೂ ಇಟ್. ಇಂಥವ್ರು ತಿರ್ಗಾ ಬಂದು ಈ ಹೋಲ್ಸ್ನ ಇಂಟರ್ನೆಟ್ನಲ್ಲಿ ಸ್ಪ್ರೆಡ್ ಮಾಡಬಾರ್ದು. ಪ್ರತಿಯೊಂದಕ್ಕೂ ದೇರ್ ಇಸ್ ಅ ಲಾ ಸರ್, ದೇರ್ ಇಸ್ ಅ ಲಾ ಫಾರ್ ಎವ್ರಿಥಿಂಗ್. ನೋಡಿ FIR ಹಾಕಿ, ಇವನು ಅಲ್ಲೋಗಿದ್ದೆ FIR ಹಾಕಿದೆ, ಇಲ್ಲೋಗಿದ್ದೆ FIR ಹಾಕಿ, ಏನು ಇವ್ನು ಮೆಟ್ರೋ ಸ್ಟೇಷನಲ್ಲಿ ಹೋಗಿ ಟಿಕೆಟ್ಗಳು ಹಂಚ್ತಾವನ, ಆ FIR ಮಾಡಿದೆ ಈ FIR ಮಾಡಿದೆ ಅಂತ ಹೇಳೋದಕ್ಕೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಲಾ. ಗೊತ್ತಾಗತ್ತೆ ಇವನಿಗೆ. ಅವರು ಬಿದ್ದಾಗ ಹಿಂದೆ ಓಡ್ತಾನಲ್ಲ ಇವನು, ಅವಾಗ ಗೊತ್ತಾಗತ್ತೆ. ಇಟ್ ಈಸ್ ವೆರಿ ರಾಂಗ್ ಸರ್. ವಿ ಶುಡ್ ಫಸ್ಟ್ ಆಫ್ ಆಲ್ ಈ ಒಂದು ಸೆಲೆಬ್ರಿಟಿ ನಾನು ಅಂತ ಹೇಳ್ಕೊಳ್ತಿರ್ತಾನಲ್ಲ, ಸೆಲ್ಫ್ ಪ್ರೊಕ್ಲೇಮ್ಡ್, ಸ್ವಯಂ ಘೋಷಿತ. ನಂಬರ್ 1 ಡಾಗ್ ಬ್ರೀಡರ್ ಅಂತಾನಲ್ಲ, ಸ್ವಯಂ ಘೋಷಿತ. ಕೋಟ್ಯಾಂತರ ರೂಪಾಯಿ ಶರ್ಟು, ಲಕ್ಷಾಂತರ ರೂಪಾಯಿ ಪ್ಯಾಂಟು, ಶೂಸು ಎಲ್ಲ ಫೇಕ್. ವರ್ತೂರು ಸಂತೋಷ್ ಅವರು ಕೂಡ ಹೇಳಿದಾರಲ್ಲ, ಬ್ರೋಝನಲ್ಲಿ ಹೋದ್ರೆ 800 ರೂಪಾಯಿಗೆ ಕೊಡ್ತಾರೆ, 600 ರೂಪಾಯಿಗೆ ಕೊಡ್ತಾರೆ ಅಂತ. ಸರ್, ವರ್ತೂರು ಸಂತೋಷು ಆಗರ್ಭ ಶ್ರೀಮಂತ, ಅವನು ಒಳ್ಳೆ ದುಡ್ಡಿರೋವನು, ಸಿಕ್ಕಾಪಟ್ಟೆ ಕಾಸಿರೋವನು, ದುಡ್ಡು ಕಾಸಿರೋವನು. ಅವನು ಯಾಕೆ ಹೊರಗಡೆ ಬಂದು ಹೇಳ್ಕೊಳಲ್ಲ, ಇಷ್ಟು ಕೋಟಿ ರೂಪಾಯಿ ಇದು? ಎಲ್ಲರಿಗೂ ಗೊತ್ತು ಸರ್, ಯಾರು ನಿಜವಾದ, ನೀವು ಹೇಳ್ದಂಗೆ ತುಂಬಿದ ಕೊಳ ತುಳ್ಕೋದಿಲ್ಲ. ಇಂಥ ಚಿಲ್ಡ್ರೆ ನನ್ನ ಮಕ್ಕಳು ಚಿಲ್ಡ್ರೆಗಳು వేసుಕೊಂಡು ಸೌಂಡ್ ಮಾಡ್ಕೊಂಡು ಓಡಾಡ್ತಿರೋದು. ಸೊ ಐ ಥಿಂಕ್ ನಾಯಿ ಸತೀಶ್ಗೆ ಇದು ಒಂದು ಸಜೆಷನ್ನು ಅಥವಾ ಒಂದು ವಾಟ್ ಎವರ್ ಯು ಕ್ಯಾನ್ ಟೇಕ್ ಇಟ್ ಆಸ್. ಬಟ್ ಸುಧಾರಿಸ್ಕೊಂಡ್ರೆ ತಮಗೆ ಒಳ್ಳೆಯದು. ದಯವಿಟ್ಟು ತಮ್ಮ ಮಗನಿಗೆ ಇಂಥ ಒಂದು ಭವಿಷ್ಯ ಕೊಡಬೇಡಿ. ಇಟ್ ಈಸ್ ವೆರಿ ರಾಂಗ್ ಆನ್ ಯು. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಏನೆಲ್ಲ ಆಗುತ್ತೆ, ಏನೆಲ್ಲ ಆಗಬಹುದು, ಏನೆಲ್ಲ ಆದರೆ ಮತ್ತು ಯಾವ ರೀತಿ ಪರಿಣಾಮ ಬೀರುತ್ತೆ, ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸಾಕಷ್ಟು ಜನಕ್ಕೆ ಗೊಂದಲ ಕೂಡ ಇತ್ತು ಕಮೆಂಟ್ ಹಾಕಿದ್ಮೇಲೆ, ನಿಜವಾಗ್ಲೂ ಯಾವಾಗ ಕೊಡ್ತಾರೆ ರಿಯಾಕ್ಷನ್ ವಿನಯಗೌಡ ಅವರು ಅಂತ ಹೇಳ್ಬಿಟ್ಟು. ಜನರ ಒಂದು ಪ್ರಶ್ನೆಗಳಿಗೆ ಎಲ್ಲ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಧನ್ಯವಾದಗಳು ನಿಮ್ಮ ಒಂದು ಅಮೂಲ್ಯ ಸಮಯಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡೋದಲ್ಲ, ಡಾಗ್ ಸತೀಶ್ ಬಗ್ಗೆ ಆಗಿರ್ಬೋದು, ಅವ್ರು ಮಾಡ್ತಿರುವಂತಹ ಒಂದಷ್ಟು ಏನು ವಿಡಿಯೋಗಳಿಗಾಗಿರ್ಬೋದು, ಅಥವಾ ಒಂದಷ್ಟು ಕಮೆಂಟ್ಸ್ಗೆಲ್ಲನೂ ಕೂಡ ವಿನಯಗೌಡ ಅವ್ರ ಕಡೆಯಿಂದ ಸಿಕ್ಕಿರುವಂತಹ ಇದೇ ಉತ್ತರ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.